ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 4. ಸೊ ನಾವು ಈ ಡೇ 4ಅಲ್ಲಿ ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಸ್ಟ್ರಿಂಗ್‌ನ ರಿವರ್ಸ್ ಹೇಗೆ ಮಾಡೋದು ಆ್ಯಂಡ್ ಅದಾದ್ಮೇಲೆ ಒಂದು ಪ್ಯಾಲಿಂಡ್ರೋಮ್ ಹೇಗೆ ಚೆಕ್ ಮಾಡೋದು. ಪ್ಯಾಲಿಂಡ್ರೋಮ್ ಅಂದ್ರೆ ಏನು ಅಂತ ಹೇಳ್ತೀನಿ. ಬಟ್ ಈ ಎರಡೂ ಕಾನ್ಸೆಪ್ಟ್ಸ್‌ಗಳನ್ನ ಕಲಿಬೇಕು ಅಂದಾಗ ನಮ್ಗೊಂದಷ್ಟು ಕಾನ್ಸೆಪ್ಟ್ಸ್‌ಗಳನ್ನ ನಾವು ನೋಡಬೇಕು. ನಾವು ಆಲ್ರೆಡಿ ರೇಂಜ್ ಫಂಕ್ಷನ್‌ನ ನಾವು ನೋಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ನಾನು ಯಾವ ಥರ ರೇಂಜ್ ಫಂಕ್ಷನ್‌ನ ಯೂಸ್ ಮಾಡ್ತೀವಿ ನಾನೀಗ ತೋರಿಸ್ತಾ ಹೋಗ್ತೀನಿ. ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ನೋಡಿ, ಈಗ ಒಂದು ಸ್ಟೋರಿ ಇದೆ. ಏನಪ್ಪ ಸ್ಟೋರಿ ಅಂತ ಹೇಳಿದ್ರೆ, ಸೊ ಈಸ್ ಅವರ್ ಬಾಸ್. ಸೊ ಈ ಬಾಸ್ಗೆ ನಾವು ಪೈಥಾನ್ ಅನ್ನೋದಿರೋದನ್ನು, ಅಂದರೆ ಈ ಪೈಥಾನ್ ಅಂತ ಏನು ಸ್ಟ್ರಿಂಗ್ ಇರುತ್ತಲ್ಲ ಇದನ್ನು ರಿವರ್ಸ್ ಮಾಡಿ ಕೊಡಬೇಕು. ಅಂದರೆ ನಾರ್ಮಲ್ ಆಗಿ ಏನೇ ವರ್ಡ್ಸ್ಗಳಿದ್ರು ಕೂಡ, ಸೊ ಸಪೋಸ್ ನನ್ನ ಹತ್ರ ಈ ಥರ ಪೈಥಾನ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ನೋಡಿ, ಈ ಥರ ಏನು ವರ್ಡ್ ಇರುತ್ತೋ ಆ ವರ್ಡ್ಗಳನ್ನ ನಾವು ರಿವರ್ಸ್ ಮಾಡಬೇಕಷ್ಟೆ. ವೆರಿ ಸಿಂಪಲ್. ನೋಡಿ, ಈಗ ಸಪೋಸ್ ಎ ಬಿ ಸಿ ಡಿ ಅಂತ ಇದೆ ಅಂತ ಹೇಳಿದ್ರೆ ಇದನ್ನು ಡಿ ಸಿ ಬಿ ಎ ಅಂತ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದ್ರೆ ಈ ಬಾಸ್ಗೆ ಈ ಮ್ಯಾಜಿಕ್ ಅನ್ನೋದನ್ನ, ಲೈಕ್ ಹಿ ಕ್ಯಾನ್ ಡೂ ಇಸ್ ಮ್ಯಾಜಿಕ್ ಅಂತ ಅರ್ಥ. ಜಸ್ಟ್ ಸಿಂಪಲ್ ಒಂದು ಎಕ್ಸಾಂಪಲಿಗೋಸ್ಕರ ಅಷ್ಟೆ. ಯಾವ ರೀತಿ ಈ ಥರ ಮ್ಯಾಜಿಕ್ ಮಾಡ್ತಾನೆ ಈ ಪೈಥಾನ್ ಡೆವಲಪರ್ ಅಂತ ನೋಡೋದಾದ್ರೆ, ಪೈಥಾನ್ ಅಂತ ಇರೋದನ್ನ ಈ ಥರ ರಿವರ್ಸ್ ಮಾಡಿದ್ದಾನೆ, ಸ್ಟ್ರಿಂಗ್ ರಿವರ್ಸ್. ಅದಕ್ಕೆ ನಾವು ಏನೇನೆಲ್ಲ ಕಲಿಬೇಕು, ನಮ್ಗೆ ಈಗ ಆಲ್ರೆಡಿ ಈಗ ಅರ್ಥ ಏನು, ಫಸ್ಟ್ ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ನಿಮಗೆ ಇನ್ ಕೇಸ್ ಈ ವರ್ಚುವಲ್ ಎನ್ವೈರ್ಮೆಂಟ್ ಅಥವಾ ಈ ಒಂದು ವಿಜುವಲ್ ಸ್ಟುಡಿಯೋ ಯೂಸ್ ಮಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ನೀವೇನು ಮಾಡಿ ಗೊತ್ತಾ. ಸೊ ನೀವು ವೆಬ್ಬಿಗೆ ಹೋದರೆ ಇಲ್ಲಿ ಪೈಥಾನ್ ಆನ್ಲೈನ್ ಕಂಪೈಲರ್ ಅಂತ ಹಾಕಿ, ಸೊ ಇಲ್ಲಿ ಈ ಥರ ಬರುತ್ತೆ. ನೀವು ಇದರಲ್ಲೂ ಕೂಡ ನನ್ನಲ್ಲಿ ಏನು ಕಮಾಂಡ್ಸ್ಗಳು ಎಕ್ಸಿಕ್ಯೂಟ್ ಮಾಡ್ತೀನಿ ಅದನ್ನೇ ನೀವು ಇಲ್ಲಿ ಟೈಪ್ ಮಾಡ್ಬೋದು. ದಿಸ್ ವಿಲ್ ಬಿ ವೆರಿ ಈಸಿ. ಇನ್ ಕೇಸ್ ನೀವು ವಿಜುವಲ್ ಸ್ಟುಡಿಯೋ ಲೈಕ್ ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತಂದಾಗ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಅದೇ ರೀತಿ ನಾನು ಇಲ್ಲಿ ವಿಜುವಲ್ ಸ್ಟುಡಿಯೋಗೆ ಬಂದಾಗ ನಾನಿಲ್ಲಿ ಟರ್ಮಿನಲ್ ಅಂತ ಇರುತ್ತೆ, ಸ್ವಲ್ಪ ಇದು ಮಾಡ್ತೀನಿ. ಓಕೆ, ಇಲ್ಲಿ ಹೆಡರ್ ಬಾರಲ್ಲಿ ಟರ್ಮಿನಲ್ ಅಂತ ಇರುತ್ತೆ. ಸೊ ಈ ಟರ್ಮಿನಲ್ನ ಕ್ಲಿಕ್ ಮಾಡಿದ್ರೆ ನಮಗೆ ಇದು ದೊಡ್ಡ ಟರ್ಮಿನಲ್ ಸಿಗುತ್ತೆ. ಆಯಿತಾ? ಈ ಟರ್ಮಿನಲ್ ಬಂದಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಇನ್ ಜನರಲ್ ಆಗಿ ರೀಡ್ ಮಿ ಎಂ ಬಿ ಅಂತ ಒಂದು ಫೈಲ್ ಇದೆಯಲ್ಲ, ಇದಕ್ಕೆ ಹೋದರೆ ನಾನು ಇದು ಮ್ಯಾಕ್ ಸೆಟಪ್ ಕೊಟ್ಟಿದ್ದೀನಿ. ಅದೇನೆ ನಿಮಗೆ ವಿಂಡೋಸ್ ಬೇಕು ಅಂತ ಹೇಳಿದ್ರೆ ವಿಂಡೋಸಲ್ಲಿ ನೀವು ಪೈಥಾನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪೈಥಾನ್ ಲಿಂಕ್ ಕೊಟ್ಟಿದ್ದೀನಿ. ಅದಾದಮೇಲೆ ಸಿ ಎಮ್ ಡಿನ ಓಪನ್ ಮಾಡಿ, ಸೇಮ್ ಅಲ್ಲೂ ಕೂಡ ಇದೇ ಥರ ಟರ್ಮಿನಲ್ನ ಓಪನ್ ಮಾಡಿದಾಗ ಈ ಥರ ಟರ್ಮಿನಲ್ ಓಪನ್ ಆಗುತ್ತೆ. ಅಲ್ಲಿ ಪೈಥಾನ್ ವರ್ಷನ್ ಚೆಕ್ ಮಾಡಿ, ಪಿಪ್ ವರ್ಷನ್ ಚೆಕ್ ಮಾಡಿ ಇನ್ ಕೇಸ್ ಬೇಕು ಅಂದರೆ, ಇಲ್ಲಾಂದರೆ ಫೈನ್. ಅದಾದಮೇಲೆ ನೀವು ಎಲ್ಲಿ ನಿಮ್ಮ ಪ್ರಾಜೆಕ್ಟ್, ಸೊ ನನ್ನ ಪ್ರಾಜೆಕ್ಟ್ ಪೈಥಾನ್ ಡಿ ಎಸ್ ಸಿ ಯೂಟ್ಯೂಬ್ ಅನ್ನೋ ನನ್ನ ಪ್ರಾಜೆಕ್ಟ್ ನೇಮ್. ಸೊ ನಾನು ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಆ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು. ಇಲ್ಲಾಂದ್ರೆ ಡೈರೆಕ್ಟಾಗಿ ಓಪನ್ ಮಾಡಿ ಯಾವುದಾದ್ರೂ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ, ಆ ಫೋಲ್ಡರಲ್ಲಿ ಪವರ್ ಶೆಲ್ನ ಆನ್ ಮಾಡಿ, ಅದೇ ಲೈಕ್ ಇನ್ ಜನರಲ್ ಆಗಿ ಈ ಕಮಾಂಡ್ನ ರನ್ ಮಾಡಿ ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿ, ವರ್ಕ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಸೇಮ್ ಅದನ್ನು ಸ್ಕ್ರಿಪ್ಟ್ನ ಆಕ್ಟಿವೇಟ್ ಮಾಡಬೇಕು. ಆಕ್ಟಿವೇಟ್ ಮಾಡಿದ್ರೆ ಸೇಮ್ ಈಗ ನಾನು ಹೇಗೆ ನಿಮಗೆ ತೋರಿಸ್ತೀನಿ ಆ ಥರ ಬರುತ್ತೆ. ಸೊ ಅದೇ ರೀತಿ ಇದನ್ನು ಡಿಆಕ್ಟಿವೇಟ್ ಮಾಡಬೇಕು ಅಂದರೆ ವರ್ಚುವಲ್ ಎನ್ವೈರ್ಮೆಂಟ್ನ ಡಿಆಕ್ಟಿವೇಟ್ ಇಲ್ಲಿ ಮಾಡ್ಬೋದು. ಸೊ ಈಗ ನಾನು ಏನು ಮಾಡ್ತೀನಿ, ಆಲ್ರೆಡಿ ನನ್ನ ಹತ್ರ ಪೈಥಾನ್ ಎನ್ವೈರ್ಮೆಂಟ್ ಇಲ್ಲಿ ಮಾಡೆಲ್ ಕ್ರಿಯೇಟ್ ಆಗಿದೆ ಅಲ್ವಾ. ಮಾಡೆಲ್ ಕ್ರಿಯೇಟ್ ಆಗಿದೆ ಅಂದಮೇಲೆ ನಾನು ಜಸ್ಟ್ ಇದನ್ನು ಸೋರ್ಸ್ ಮಾಡ್ತೀನಿ ಆಕ್ಟಿವೇಟ್ ಮಾಡಲಿಕ್ಕೆ. ಸೊ ಇಲ್ಲಿ ಹೋಗ್ತೀನಿ, ಜಸ್ಟ್ ಆಕ್ಟಿವೇಟೆಡ್ ಅಷ್ಟೇ, ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆಗಿದೆ ಅಂದರೆ ಈ ರಿಕ್ವೈರ್ಮೆಂಟ್ TXT ಅಲ್ಲಿ IPyY ಕರ್ನಲ್ ಅಂತಿದೆಯಲ್ಲ, ಈ IPy ಕರ್ನಲ್ನ ನಾನು ಇನ್ಸ್ಟಾಲ್ ಮಾಡಿರ್ತೀನಿ. ಸೊ ದಟ್ ನನಗೆ ಇಟ್ ಬಿ ಈಸಿ ಫಾರ್ ಮಿ ಟು ಕ್ರಿಯೇಟ್ ನೋಟ್ಬುಕ್ಸ್ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಗೋ ಬ್ಯಾಕ್. ಇಲ್ಲಿ ನಾನು ಇವಾಗ ಡೇ 4 ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಡೇ 04 ಅಂತ. ಇದರ ಒಳಗಡೆ ನಾನು ಏನು ಮಾಡ್ತೀನಿ, notes.notebook IPyNB ಅಂತ ಬರೀತೀನಿ. ಸೊ ನೋಟ್ಬುಕ್ ಬಂತು. ಸೊ ಈಗ ನಾವು ಇದರಲ್ಲಿ ಏನೇನು ತಿಳ್ಕೊಳ್ತಾ ಇದ್ದೀವಿ ಅಂದರೆ, ಒಂದು ರಿವರ್ಸ್ ಸ್ಟ್ರಿಂಗ್ ಹೇಗೆ ಮಾಡೋದು, ಇನ್ನೊಂದು ಬಂದುಬಿಟ್ಟು ಪ್ಯಾಲಿಂಡ್ರೋಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತೀವಿ. ಸೊ ಪ್ಯಾಲಿಂಡ್ರೋಮ್ ಬಗ್ಗೆ ನಾವು ನೋಡ್ತೀವಿ. ಅದಾದಮೇಲೆ ನನಗೇನು ಹೇಳ್ತಾ ಇದ್ದೀನಿ, ಫಸ್ಟ್ ಥಿಂಗ್ ಇಲ್ಲಿ ಕರ್ನಲ್ ಅಂತಿದೆಯಲ್ಲ, ಈ ಕರ್ನಲ್ ಚೂಸ್ ಮಾಡ್ಕೊಳ್ಳಿ. ಅಂದರೆ ಆ್ಯಸ್ ಸೂನ್ ಆಸ್ ಯು ಸೆಲೆಕ್ಟ್ ಕರ್ನಲ್,
ನಾವಿಲ್ಲಿ ಯಾವ ವರ್ಚುವಲ್ ಎನ್ವೈರ್ಮೆಂಟ್ನ ಚೂಸ್ ಮಾಡಿದೀವಿ ಆ ವರ್ಚುವಲ್ ಎನ್ವೈರ್ಮೆಂಟ್ನ ಚೂಸ್ ಮಾಡ್ಕೊಳ್ಳಿ. ಸಿ ಇದೆಲ್ಲ ಬೇಡ ಸರ್ಕಸ್ ನನಗೆ ಅಂತ ಹೇಳಿದ್ರೆ ಗೋ ಹಿಯರ್ ಡೈರೆಕ್ಟ್ಲಿ ಇಲ್ಲಿ ಎಕ್ಸಿಕ್ಯೂಷನ್ ಮಾಡಿ. ಆಯ್ತಾ, ಇಲ್ಲಿ ಟೈಪ್ ಮಾಡ್ಬಿಟ್ಟು ರನ್ ಅಂತ ಕೊಟ್ಟರೆ ರನ್ ಆಗುತ್ತೆ. ನಾನು ಯಾಕೆ ಹಾಗಾದ್ರೆ ಇಲ್ಲಿ ಮಾಡ್ತೀನಿ ಅಂದರೆ ಸೊ ದಟ್ ನಾನು ಮಾಡೋ ಪ್ರತಿಯೊಂದು ಕೂಡ ನಿಮಗೆ ನೋಟ್ಸ್ ಆಗಿ ಸಿಗುತ್ತೆ ಅನ್ನೋ ಒಂದು ರೀಸನಿಗೋಸ್ಕರ. ಓಕೆ, ಸೊ ಇವಾಗ ನನಗೆ ಒಂದು ಸ್ಟ್ರಿಂಗ್ ಅಂತ ಒಂದು ಸ್ಟ್ರಿಂಗಲ್ಲಿ ಒಂದು ವೇರಿಯೇಬಲ್ನ ಹೇಳ್ತಾ ಇದ್ದೀನಿ. ಸೊ ಏನಂತ ಹೇಳ್ತೇನೆ ಅಂದರೆ ಎಸ್ ಅನ್ನೋ ಒಂದು ವೇರಿಯೇಬಲ್, ಆ ಎಸ್ ಅನ್ನೋ ವೇರಿಯೇಬಲಲ್ಲಿ ABCD ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಇದು ಮಾರ್ಕ್ ಡೌನ್ ಸ್ಟೇಟಲ್ಲಿರುತ್ತೆ. ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಪೈಥನ್ನ ಚೂಸ್ ಮಾಡ್ಕೊಳ್ಳಿ, ಅವಾಗ ಪೈಥನ್ ಸೆಲೆಕ್ಟ್ ಆಗುತ್ತೆ. ಇಲ್ಲ ಇಲ್ಲಿ ಹೋಗಿ ಈ ಥರ ನೀವು ಈ ಸೆಲ್ ಕೆಳಗಡೆ ಬಂದು ಈ ಥರ ಚೆಕ್ ಇದು ಮಾಡಿದಾಗ ಇಲ್ಲಿ ಆ್ಯಡ್ ನ್ಯೂ ಸೆಲ್ ಅಂತ ಬರುತ್ತೆ, ಅವಾಗ ನ್ಯೂ ಸೆಲ್ನ ಆ್ಯಡ್ ಮಾಡ್ಕೋಬೋದು. ನಾನು ಎಸ್ ಈಕ್ವಲ್ ಟು ABCD ಅಂತ ಹೇಳಿದ್ರೆ ಎಂಟರ್. ಸೊ ಎಸ್ ಅನ್ನೋ ವೇರಿಯೇಬಲ್ ಒಳಗಡೆ ABCD ಅನ್ನೋ ಒಂದು ಸ್ಟ್ರಿಂಗು ಸ್ಟೋರ್ ಆಗಿದೆ ಅಂತ. ಅಂದರೆ ನಾವು ಡೇಟಾ ಟೈಪ್ಸ್ಗಳು ನೋಡಿದ್ವಲ್ಲ, ಸ್ಟ್ರಿಂಗು, ಲಿಸ್ಟು ಮತ್ತು ಇಂಟ್ ಅಂತೆಲ್ಲ ನೋಡಿದ್ವಲ್ಲ, ಹಾಗೆ ಇಲ್ಲಿ ನಾನು ಸ್ಟ್ರಿಂಗ್ ಅಂತ ಒಂದು ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ನ ನಾನೊಂದು ಎಸ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ. ಇವಾಗ ನನಗೆ ಏನು ಬೇಕು ಅಂತ ಹೇಳಿದ್ರೆ ಈ ಎಸ್ ಅನ್ನೋ ವೇರಿಯೇಬಲಲ್ಲಿರುವ ಸ್ಟ್ರಿಂಗನ್ನು ABCDನ DCBA ಅಂತ ರಿವರ್ಸ್ ಮಾಡಬೇಕಷ್ಟೇ. ಸೊ ರಿವರ್ಸ್ ಮಾಡೋದು ವೆರಿ ಈಸಿ. ಇವಾಗ ನೋಡಿ ನಾನು ಏನು ಹೇಳ್ತೀನಿ, ಈಗ ಪ್ರಿಂಟ್ ಆಫ್ ಎಸ್ ಅಂತ ಹೇಳಿದ್ರೆ ಎಸ್ ಅನ್ನೋದು ಪ್ರಿಂಟ್ ಆಯಿತು, ಕರೆಕ್ಟಾಗಿ ಪ್ರಿಂಟ್ ಆಯಿತು. ಬಟ್ ರಿವರ್ಸ್ ಮಾಡಬೇಕೀಗ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದಾಗ, ಸೊ ಫಸ್ಟ್ ನಮಗೆ ಇವಾಗ ನೋಡಿ ಮೊನ್ನೆ ನಾವು ಇಲ್ಲಿಗೆ ಬಂದಾಗ ಸೊ ಒಂದು ಸ್ಟ್ರಿಂಗ್ ಈ ಥರ ಒಂದು ಅರೆ ತೊಗೊಂಡಿದ್ದೆ ನಾನು, ಕರೆಕ್ಟಾ? ಸೊ ವಾಟ್ ಐ ವಿಲ್ ಡು, ಈ ಥರ 1, 2, 3, 4, 5 ಅಥವಾ ಹಂಗೆ ಬೇಡ ಇರಿ. ಸೊ A, B, C, D, E ಅಂತ ಹೇಳಿ ಒಂದು ಅರೆನ ತೊಗೊಂಡಿದ್ದೆ, ಅಂದರೆ ಲಿಸ್ಟ್ ತೊಗೊಂಡಿದ್ದೆ. ಈ ಲಿಸ್ಟ್ನ ನಾನು ಆಕ್ಸೆಸ್ ಮಾಡಬೇಕು ಅಂದಾಗ ನಾನು ಯಾವ ಥರ ಆಕ್ಸೆಸ್ ಮಾಡ್ತಾ ಇದ್ದೆ, ಈ ಲಿಸ್ಟಲ್ಲಿ ಇಂಡೈಸಸ್ ಅಂತ ಹೇಳಿದ್ದು ಒಂದು ಕಾನ್ಸೆಪ್ಟ್. ಇಂಡೈಸಸ್ ಕಾನ್ಸೆಪ್ಟ್ ಬಂದಾಗ ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಈಗ ಹೇಗೆ ಇಂಡೈಸಸ್ ಶುರುವಾಗುತ್ತೆ ಅಂತ ಹೇಳಿದ್ರೆ 0 ಇಂದ ಶುರುವಾಗುತ್ತೆ, 1, 2, 3, 4 ಅಂತ ಹೇಳ್ತೀವಿ. ಹಾಗಾದರೆ ನೀವು ಈ ಲಿಸ್ಟಲ್ಲಿ ಅಥವಾ ಅರೆಯಲ್ಲಿ ನೀವು ಕಾಲ್ ಮಾಡಬೇಕಾದ್ರೆ, ಅಂದರೆ ಈಗ ಇದನ್ನು ನಾನು ಲಿಸ್ಟ್ ಅಂತನೋ LI ಅಂತನೋ ಕೊಟ್ಟಿರ್ತೀನಿ, LI ಸ್ಟೋರ್ ಮಾಡಿರ್ತೀನಿ. ಈಗ ಈ LI ಅಲ್ಲಿ ಇಫ್ ಐ ವಾಂಟ್ ಟು ಆಕ್ಸೆಸ್ ದಿಸ್ ಎಲಿಮೆಂಟ್, ನಾನೇನು ಮಾಡ್ತೀನಿ, LI ಆಫ್ 0 ಅಂತ ಹೇಳಿದಾಗ A ಪ್ರಿಂಟ್ ಆಗ್ತಿತ್ತು. ಸೊ LI ಆಫ್ 1 ಅಂತ ಹೇಳಿದಾಗ ನನಗೆ B ಪ್ರಿಂಟ್ ಆಗ್ತಾ ಇತ್ತು. ಆ್ಯಂಡ್ LI ಆಫ್ 4 ಅಂತ ಕೊಟ್ಟಾಗ 4th ಪ್ಲೇಸಲ್ಲಿ ಇದೆ, E ಪ್ರಿಂಟ್ ಆಗ್ತಿದೆ. ಹಿಂಗೆ ಆಕ್ಸೆಸ್ ಮಾಡ್ತಿದ್ವಿ. ಸಿಮಿಲರ್ಲಿ ನಾನೇನಾದರೂ ಇವಾಗ ಸೇಮ್ ಎಸ್ ಅಂತ ವೇರಿಯೇಬಲ್ ಇರುವಂತಹ ABCD ಏನಿದೆ ಅಲ್ಲ, ಇದನ್ನು ಕೂಡ ನಾನು ಅದೇ ರೀತಿ ಆಕ್ಸೆಸ್ ಮಾಡಬೇಕು ಅಂದರೆ ಇಲ್ಲೂ ಕೂಡ ಅಷ್ಟೇ, ವೆರಿ ಸಿಂಪಲ್. ಇಲ್ಲೂ ಕೂಡ ವೆನ್ ಯು ಸಿ ಅಲ್ಲ, ಇಲ್ಲಿ ನೋಡಿ ಇದು 0, 1, 2, 3 ಅಂತಲೇ ಆಗುತ್ತೆ. ಇವಾಗ ಹೇಗೆ ಕಾಲ್ ಮಾಡ್ತೀರಾ, ಹೆಂಗೆ ಆ ಎಲಿಮೆಂಟ್ಸ್ನ ಕಾಲ್ ಮಾಡ್ತೀರಾ ಅಂತಂದರೆ, ಈಗ ಎಸ್ ಆಫ್ 0 ಅಂತ ಹೇಳಿದ್ರೆ A ಪ್ರಿಂಟ್ ಆಗಬೇಕು. ಇಲ್ಲಿ B ಅಂತ ಹೇಳಿದ್ರೆ ನಿಮಗೆ ಐ ಮೀನ್ 1 ಅಂತ ಹೇಳಿದ್ರೆ B ಪ್ರಿಂಟ್ ಆಗಬೇಕು, ಆಯಿತಾ? ಆ್ಯಂಡ್ ಎಸ್ ಆಫ್ 2 ಅಂತ ಹೇಳಿದ್ರೆ ನನಗೆ C ಪ್ರಿಂಟ್ ಆಗುತ್ತೆ. ಎಸ್ ಆಫ್ 3 ಅಂತ ಹೇಳಿದ್ರೆ D ಪ್ರಿಂಟ್ ಆಗುತ್ತೆ. ಅಂದರೆ ಒಂದು ಸ್ಟ್ರಿಂಗ್ ನಾನು ಇವಾಗ ಏನು ಮಾಡಿದೆ, ಈ ಸ್ಟ್ರಿಂಗ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ನಿನ್ನೆ ನಾವೇನು ಮಾಡಿದ್ವಿ, ಈ ಇಂಡೈಸಸ್ ಈ ಲಿಸ್ಟ್ನ ನಾವು ಆಕ್ಸೆಸ್ ಮಾಡ್ತಿದ್ವಿ. ಈಗ ಸ್ಟ್ರಿಂಗ್ನು ಕೂಡ ಇದೇ ರೀತಿಯಲ್ಲೇ ಆಕ್ಸೆಸ್ ಮಾಡಬಹುದು. ಸೊ ಹಾಗಾದರೆ ಇದನ್ನು ಆಕ್ಸೆಸ್ ಮಾಡಬೇಕು ಅಂದಾಗ ನಿನ್ನೆ ಇನ್ನೂ ಒಂದು ಫಂಕ್ಷನ್ ಕೂಡ ಕಲ್ತಿದ್ವಿ, ರೇಂಜ್ ಫಂಕ್ಷನ್ ಅಂತ. ಓಕೆ, ರೇಂಜ್ ಆಫ್ 4 ಅಂತ ಹೇಳಿದ್ರೆ ಪ್ರಿಂಟ್ ರಿಸಲ್ಟ್ ಏನಿರೋದು 0, 1, 2, 3 ಅಂತ ಬರೋದು, ಕರೆಕ್ಟಾ? ಇವಾಗ ರೇಂಜ್ ಆಫ್ 4 ಅಂತ ಹೇಳಿದ್ರೆ ನಾನು ಇಲ್ಲಿ ಮೀನಿಂಗ್ ಏನಾಗುತ್ತೆ, 0, 1, 2, 3, 4 ಆಗುತ್ತೆ. ಇಲ್ಲಿ ಏನು ನಾನು ಡಿಫೈನ್ ಮಾಡಲಿಲ್ಲ ಅಂದರೆ ಬೈ ಡಿಫಾಲ್ಟ್ ಆಗಿ ಸ್ಟಾರ್ಟ್ ವ್ಯಾಲ್ಯೂ 0 ತಗೊಳುತ್ತೆ. ಓಕೆ, ಸೊ ಬೈ ಡಿಫಾಲ್ಟ್ ಆಗಿ ಇಲ್ಲಿ ಸ್ಟಾರ್ಟ್ ವ್ಯಾಲ್ಯೂ 0 ತಗೊಳುತ್ತೆ. ಎಂಡ್ ವ್ಯಾಲ್ಯೂ ಅಂದರೆ ಈ 4 ಅಂತ ಏನಿದೆ ಅಲ್ಲ, ಈ 4 ಅಂತ ಅಂದರೆ ಮಧ್ಯದ ವ್ಯಾಲ್ಯೂನ ಇದು ಡಿಫೈನ್ ಮಾಡುತ್ತೆ ಯಾವತ್ತೇ ಆಗಲಿ, ರೇಂಜ್ ಒಂದು ಸಿಂಗಲ್ ವ್ಯಾಲ್ಯೂ ಕೊಟ್ಟಾಗ. ಇಲ್ಲೇನಾಗುತ್ತೆ, 4 ಅಂತ ಇದೆ ಅಂದರೆ ಅದು n-1 ಅಂದರೆ ಇಲ್ಲಿ ಏನಿರುತ್ತೆ n-1 ಆಗುತ್ತೆ. n-1 ಅಂದರೆ ಏನು, 3 ಆಗುತ್ತೆ.
ಅವಾಗ ವ್ಯಾಲ್ಯೂ ಏನು ಪ್ರಿಂಟ್ ಆಗುತ್ತೆ, 0 1 2 3 ಪ್ರಿಂಟ್ ಆಗುತ್ತೆ. ಇವಾಗ ಸಪೋಸ್ ನಾನು ಇದೇ ರೇಂಜ್ ಫಂಕ್ಷನ್ನ ರೇಂಜ್ ಆಫ್ 1,4 ಅಂತ ಪ್ರಿಂಟ್ ಮಾಡಿದ್ರೆ ನಂಗೆ ಏನು ಬರುತ್ತೆ, ಅವಾಗ ವೆರಿ ಸಿಂಪಲ್ 0 ಬರಲ್ಲ. ಯಾಕೆ 0 ಬರಲ್ಲ, ನನ್ನ ಸ್ಟಾರ್ಟ್ ಪಾಯಿಂಟನ್ನೇ ನಾನು 1 ಶುರು ಮಾಡಿದ್ದೀನಿ ಅಂತ ಅರ್ಥ. ಸೊ ಹಾಗಾದರೆ 1 2 3 ಅಷ್ಟೇ ಬರುತ್ತೆ. ಯಾಕೆ ಹೇಳಿ, ಇಲ್ಲಿ 4 ಇದೆ ಅಂತಂದರೆ 4ನ ಮೀನಿಂಗ್ ಏನು, ಸೊ 4 ಅನ್ನೋದು n-1 ಆಗುತ್ತೆ. 1,n-1, ಸೊ 1 ಶುರುವಾಗಿ 2 3ವರೆಗೂ ಪ್ರಿಂಟ್ ಆಗುತ್ತೆ ಅಂತ ಅರ್ಥ. ಸರಿನಾ? ಇವಾಗ ನನಗೇನು ಬೇಕು ಅಂತ ಹೇಳಿದ್ರೆ, ಇನ್ನೂ ಒಂದು ಕಲ್ತ್ಕೊಂಡ್ವಿ ನಾವು ಹೇಳಬೇಕಾದ್ರೆ, ರೇಂಜ್ ಆಫ್ 1,4,1 ಅಂತ ಹೇಳಿದ್ರೆ ಈ ವ್ಯಾಲ್ಯೂ ನಾನು ಏನು ಹೇಳ್ತಿದ್ದೀನಲ್ಲ ಇದನ್ನ ಸ್ಟೆಪ್ ಅಂತ ಹೇಳ್ತೀವಿ, ಎಷ್ಟು ಇನ್ಕ್ರಿಮೆಂಟ್ ಆಗಬೇಕು ಅಂತ ಹೇಳಕ್ಕೆ. ಹಾಗಾದರೆ ಈಗ ಇದು ಹೇಗೆ ಪ್ರಿಂಟ್ ಆಗುತ್ತೆ ಅಂದರೆ 1 + 1 2 1 + 2 3, ಇಲ್ಲಿ 4 ಇರುತ್ತೆ. 4 ಯಾವಾಗಲೂ ಕೂಡ n-1 ಆಗುತ್ತೆ, 3ಗೆ ಮುಗಿಯುತ್ತೆ. ವಾಟ್ ಇಫ್ ಇವಾಗ ನಾನು 2 ಅಂತ ಹಾಕ್ತೀನಿ ಅಂದರೆ ರೇಂಜ್ ಆಫ್ 1, ಫಾರ್ ಎಕ್ಸಾಂಪಲ್ 5 ತಗೊಳ್ತಾ ಇದ್ದೀನಿ, ಇಲ್ಲಿ 2 ಅಂತ ಕೊಟ್ಟಿದ್ದೀನಿ. ಇವಾಗ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ದಿಸ್ ಈಸ್ ಮೈ ಸ್ಟಾರ್ಟ್, ದಿಸ್ ಈಸ್ ಮೈ ಎಂಡ್, ದಿಸ್ ಈಸ್ ಮೈ ಸ್ಟೆಪ್. ಇವಾಗ ರಿಸಲ್ಟ್ ಏನು ಬರಬೇಕು, 1ಗೆ 2ನ ಆ್ಯಡ್ ಮಾಡಿದ್ರೆ ಈಗ 5 ಅಂತ ಹೇಳಿದ್ರೆ 4 ಬರುತ್ತೆ ವ್ಯಾಲ್ಯೂ ಇಲ್ಲಿ, ಹಾಗಿರಲಿ. ಸೊ ಈಗ 1ನ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, ಐ ಮೀನ್ ಈ 2 ಸಾರಿ ಇದು 1 ಅಲ್ವಾ, ಇದು 2. ಇನಿಷಿಯಲ್ ಆಗಿ 1ನ ಸ್ಟಾರ್ಟ್ ಮಾಡಿದ್ದೀನಿ. 1ಗೆ ಈ ಸ್ಟೆಪ್ನ ಆ್ಯಡ್ ಮಾಡಿದರೆ 3, ಆಮೇಲೆ ಈ 3ಗೆ ಮತ್ತೆ ಇನ್ನೊಮ್ಮೆ ಸ್ಟೆಪ್ನ ಆ್ಯಡ್ ಮಾಡಲಿಕ್ಕೆ ಹೋದರೆ 5 ಆಗುತ್ತೆ. ಬಟ್ ಇದು ಬರುತ್ತಾ, ನನಗೆ ತೋರಿಸ್ತೀನಿ ನೋಡಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಏನು ಇಲ್ಲಿ ತೋರಿಸ್ತಿದ್ದೀನಿ ಅಂದರೆ ಪ್ರಿಂಟ್ ಆಫ್ ರೇಂಜ್ ಆಫ್, ಇಲ್ಲಿ ರೇಂಜ್ ಆಫ್ ಫಸ್ಟು 5ನ ಪ್ರಿಂಟ್ ಮಾಡ್ತೀನಿ, ನಿಮ್ಗೆ ಕ್ಲಾರಿಟಿ ಬರುತ್ತೆ. ಸೊ ಹಿಂಗೆ ಬರಲ್ಲ. ಸೊ ನಾವೇನು ಹೇಳಬೇಕು ಇವಾಗ, ಲಿಸ್ಟ್ ಆಫ್ ಅಂತ ಹೇಳಬೇಕು. ಅವಾಗ 0 1 2 3 4 ಅಂತ ಬಂತು, ಕರೆಕ್ಟ್ ಆ್ಯಸ್ ಎಕ್ಸ್ಪೆಕ್ಟೆಡ್. ನಾನು ಈಗ ಇದಕ್ಕೆ ಏನು ಮಾಡಿದೆ, ಐ ಗೋ ಹಿಯರ್, ಇದನ್ನು ಕಡಿಮೆ ಮಾಡ್ತೀನಿ, ಇದು ನಾಟ್ ರಿಕ್ವೈರ್ಡ್. ಸೊ ಇಲ್ಲಿಗೆ ಬಂದಾಗ ಪ್ರಿಂಟ್ ಆಫ್ 1,5 ಮಾಡಿದಾಗ ನನಗೆ 1 2 3 4 ಬಂತು. ಇವಾಗ ಅದೇ ಇದರಲ್ಲಿ ನಾನು 1, ಎಂಡ್ ವ್ಯಾಲ್ಯೂ ಅಥವಾ ಸ್ಟೆಪ್ ವ್ಯಾಲ್ಯೂನ ನಾನು ಮೆನ್ಷನ್ ಮಾಡಿದಾಗ ಸೇಮ್ ಅದೇನೇ ಬಂತು. ಇವಾಗ ಇಂಪಾರ್ಟೆಂಟಾಗಿ ಗಮನಿಸಿ, ನಾನಿಲ್ಲಿ 2 ಕೊಡ್ತೀನಿ, ಹೇಗೆ ವ್ಯಾಲ್ಯೂ ಸ್ಕಿಪ್ ಆಗುತ್ತೆ ನೋಡಿ. ವ್ಯಾಲ್ಯೂ 1,3 ಬಂತು. ಈಗ 1,3 ಬಂತು ಅಂದರೆ ನಾನೇನು ಹೇಳಿದೆ ಇಲ್ಲಿ, ಸೊ ಇದನ್ನ +2 ಮಾಡಿದಾಗ 5 ಆಗುತ್ತೆ. 5 ಅನ್ನೋದು <4, ಹಾಗಾಗಿ ಅದು ಪ್ರಿಂಟ್ ಆಗಲ್ಲ. ಸೊ ಇಲ್ಲಿ ಇನ್ಕ್ರಿಮೆಂಟ್, ಈ ವ್ಯಾಲ್ಯೂ ಏನಿರುತ್ತೋ ಆ ವ್ಯಾಲ್ಯೂಗೆ ಇನ್ಕ್ರಿಮೆಂಟ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. 1,3 ಅನ್ನೋದು ನನ್ನ ಫೈನಲ್ ರಿಸಲ್ಟ್ ಬರುತ್ತೆ. ಸರಿನಾ? ಸೊ ನನಗೆ ಫೈನಲ್ ರಿಸಲ್ಟ್ ಏನೋ ಬಂತು. ಇವಾಗ ಇಷ್ಟೊತ್ತು ನಮಗಿರೋ ನಾಲೆಜ್ ಪ್ರಕಾರ ನಾವು ಹೆಂಗೆ ಈ S = ABCDನ ರಿವರ್ಸ್ ಮಾಡ್ತೀವಿ ಅನ್ನೋದು ನೋಡೋಣ. ಇವಾಗ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಸಪೋಸ್ ನಾನು ಪ್ರಿಂಟ್ ಆಫ್ S ಆಫ್ 0 ಅಂತ ಮಾಡೋಣ. S ಆಫ್ 0 ಏನು ಪ್ರಿಂಟ್ ಮಾಡಿತು, A ಪ್ರಿಂಟ್ ಮಾಡಿತು. ಸಿಮಿಲರ್ಲಿ S ಆಫ್ 1 ಅಂತ ಹೇಳೋಣ, B ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಇದೆಲ್ಲ ಪ್ರಿಂಟ್ ಮಾಡ್ತಾ ಹೋಗೋಣ. ಆಮೇಲೆ 2, ಓಕೆ, ಆಮೇಲೆ 3. ಸೊ ನಮ್ಮ ವ್ಯಾಲ್ಯೂಸ್ ಪ್ರಿಂಟ್ ಆಯಿತು, ಅಂದರೆ 4 ವ್ಯಾಲ್ಯೂ ಇದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಪ್ರಿಂಟ್ ಆಯಿತು. ಇವಾಗ ನನಗೆ ಇಲ್ಲಿ ಐ ಕ್ಯಾನ್ ಏಬಲ್ ಟು ಸಿ 4 ಅಂತ, ಸೊ ಹಾಗಾಗಿ 4ನ ಕನ್ಸಿಡರ್ ಮಾಡಿದೆ. ವಾಟ್ ಇಫ್ ಇದು ತುಂಬ ಕ್ಯಾರೆಕ್ಟರ್ ಲೆಂತ್ ಜಾಸ್ತಿ ಇರುತ್ತೆ, ಅವಾಗ ನಾವೇನು ಮಾಡಬೇಕು, ಅವಾಗ ನಾನು ಏನು ಮಾಡ್ತೀನಿ ಅಂದರೆ, ಸಾರಿ ಇಲ್ಲಿ S ಆಫ್ ABCD ನಾನು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಲೆಂತ್ ಆಫ್ ದಟ್ ಸ್ಟ್ರಿಂಗ್ನ ಫೈಂಡ್ ಔಟ್ ಮಾಡೋಣ. ಹೇಗೆ ಲೆಂತ್ ಆಫ್ ದಟ್ ಸ್ಟ್ರಿಂಗ್ ಫೈಂಡ್ ಔಟ್ ಮಾಡ್ತೀರಾ, ಪ್ರಿಂಟ್ ಆಫ್ ಏಲಿಯನ್ ಆಫ್ S. ಆವಾಗ ನನಗೆ ಲೆಂತ್ ಅನ್ನೋದು ವೆರಿ ಈಸಿಯಾಗಿ ಸಿಗುತ್ತೆ. ಈಗ ಲೆಂತ್ ಸಿಕ್ಕಿದ ಮೇಲೆ
ನಾನು ಇಲ್ಲಿ ಏನು ಮಾಡ್ತೀನಿ, ಪ್ರಿಂಟ್ ಆಫ್ ಲಿಸ್ಟ್ ಆಫ್ ರೇಂಜ್ ಅಂತ ಹೇಳ್ತೀನಿ. ರೇಂಜ್ ಆಫ್ ಈಗ ನೋಡಿ ಇಲ್ಲಿ ಪ್ರಿಂಟ್ ಆಫ್ ಎಲಿಯನ್ ಆಫ್ ಎಸ್ ಆಯ್ತು, ಪ್ರಿಂಟ್ ಮಾಡ್ತು. ಈ ಲೆಂತ್ನ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು ಅಂದಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಅದನ್ನು ಎನ್ ಇಸ್ ಈಕ್ವಲ್ ಟು ನಾನು ಎಲಿಯನ್ ಆಫ್ ಎಸ್ ಅಂತ ಹೇಳ್ತೀನಿ. ಅವಾಗ ಏನಾಗುತ್ತೆ, ಎನ್ ಅನ್ನೋ ವ್ಯಾಲ್ಯೂ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ನಾನಿಲ್ಲಿ ಇದನ್ನು ಬರಿತೀನಿ. ಎನ್ ಅನ್ನೋ ವ್ಯಾಲ್ಯೂ ಅಲ್ಲಿ ಸ್ಟೋರ್ ಆದಾಗ ನಾನೇನು ಮಾಡ್ತೀನಿ, ಇಲ್ಲಿ ವ್ಯಾಲ್ಯೂನ ಎನ್ ಅಂತ ಕೊಡ್ತೀನಿ. ಎನ್ ಅಂತ ಕೊಟ್ಟು ಪ್ರಿಂಟ್ ಮಾಡಿದಾಗ 0 1 2 3 ಪ್ರಾಪರಾಗಿ ಪ್ರಿಂಟ್ ಆಯಿತು. ಸೊ ಹಿಂಗೆ ಪ್ರಿಂಟ್ ಆಗ್ತಿದೆ ಅಂದಾಗ ಸೊ ನಾವಿವಾಗ ಏನು ಮಾಡೋಣ, ನಾವು ಲೂಪಿಂಗಲ್ಲಿ ಹೋಗಿ ಬರೆಯೋಣ ಹೇಗೆ ಆಕ್ಸೆಸ್ ಮಾಡೋದು ಅಂತ. ಬಟ್ ಬಿಫೋರ್ ದಟ್, ಲೂಪ್ಗೆ ಹೋಗೋದಕ್ಕಿಂತ ಮುಂಚೆ ಈಗ ಇನ್ನು ಹೇಗೆಲ್ಲ ಪ್ರಿಂಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಎಸ್, ಇವಾಗ ನನಗೆ ರಿವರ್ಸ್ ಮಾಡಬೇಕಲ್ವಾ. ನಾನು ರಿವರ್ಸ್ ಮಾಡಬೇಕು ಅಂದರೆ ಫಸ್ಟ್ ವ್ಯಾಲ್ಯೂ 3ನ ಪ್ರಿಂಟ್ ಮಾಡಬೇಕು. ನಾನು ಅದಕ್ಕೆ ಏನು ಮಾಡ್ತೀನಿ, ನಾನು ಒಂದು ವ್ಯಾಲ್ಯೂ ಆನ್ಸರ್ ಇಸ್ ಈಕ್ವಲ್ ಟು ಎಂಟಿ ಸ್ಟ್ರಿಂಗ್ ಅಂತ ಹೇಳ್ತೀನಿ. ಆಯಿತಾ? ಆನ್ಸರ್ ಇಸ್ ಈಕ್ವಲ್ ಟು ಆನ್ಸರ್ ಪ್ಲಸ್ ಎಸ್ ಆಫ್ 3 ಅಂತ ಹೇಳ್ತೀನಿ. ಇವಾಗ ಏನಾಗುತ್ತೆ ಹೇಳಿ ನೋಡೋಣ. ಓಕೆ, ಈ ಥರ ತಗೊಳ್ತೀನಿ ನಾನು. ಇಲ್ಲೇನು ಹೇಳಿದೆ, ಎಸ್ ಆಫ್ ಎ ಬಿ ಸಿ ಡಿ ಆನ್ಸರ್ ಪ್ಲಸ್ ಎಸ್ ಆಫ್ 3 ಅಂದರೆ ಫಸ್ಟ್ ವ್ಯಾಲ್ಯೂ ಇದು ಹೆಂಗೆ ಪ್ರಿಂಟ್ ಆಗುತ್ತೆ, ನಿಮಗೆ ಲೂಪ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಇದು. ಸೊ ಹಿಂಗಿದೆ. ಸೊ ನನಗೆ ಯಾವಾಗ ಈ ಆನ್ಸರ್ ಅನ್ನೋದು ಎಂಟಿ ಸ್ಟ್ರಿಂಗ್ ಆಗುತ್ತೋ, ಇದು ನಥಿಂಗ್. ಈಗ ನಾನು ಇಲ್ಲಿ ಪ್ರಿಂಟ್ ಆಫ್ ಈ ಆನ್ಸರ್ನ ಬರೆದ್ರೆ ಎಂಟಿ, ರಿಸಲ್ಟ್ ಏನೂ ಬರಲ್ಲ. ಈಗ ಈ ಆನ್ಸರ್ ಅನ್ನೋದು ಎಂಟಿ. ಇಲ್ಲಿ ನಾನು ಏನು ಮಾಡ್ತೀನಿ, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಮಾಡ್ತೀನಿ. ಸ್ಟ್ರಿಂಗ್ ಪ್ಲಸ್ ಸ್ಟ್ರಿಂಗ್ನ ಅಡಿಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟ್ರಿಂಗ್ ಪ್ಲಸ್ ಸ್ಟ್ರಿಂಗ್ ಅಡಿಷನ್ ಮಾಡ್ಬೋದಲ್ಲ, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಂತ ಹೇಳ್ತೀವಲ್ಲ, ಸ್ಟ್ರಿಂಗ್ ಪ್ಲಸ್ ಅಡಿಷನ್ ಮಾಡ್ತೀನಿ. ಅವಾಗ ಈಗಿರೋ ಆನ್ಸರ್ ಅನ್ನೋ ವೇರಿಯೇಬಲ್ ಇಲ್ಲಿ. ಸೊ ಯಾವತ್ತೂ ಕೂಡ ಪೈಥಾನಲ್ಲಿ ಈ ಥರ ಹಿಂಗೆ ಬರುತ್ತೆ. ಇಲ್ಲಿ ಏನು ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗುತ್ತೆ, ನೆಕ್ಸ್ಟ್ ವೇರಿಯೇಬಲ್ ಬಂದಾಗ ಇದು ನನ್ನ ಲೇಟೆಸ್ಟ್ ಆಗುತ್ತೆ, ನೆಕ್ಸ್ಟ್ ಬಂದಾಗ ಇದು ನನ್ನ ಲೇಟೆಸ್ಟ್ ಆಗುತ್ತೆ, ಆ ಥರ. ಸೊ ಇವಾಗ ಗೋ ಬ್ಯಾಕ್ ಇಲ್ಲಿಗೆ ಆನ್ಸರ್ ಪ್ಲಸ್ 3 ನಾನು ಹೇಳ್ತೀನಿ ಇಲ್ಲಿ ಪ್ರಿಂಟ್ ಆಫ್ ಆನ್ಸರ್ ಅಂತ. ನೋಡಿ ಡಿ ಅಂತ ಪ್ರಿಂಟ್ ಆಯಿತು. ಸರಿ, ಅದಾದಮೇಲೆ ಆನ್ಸರ್ ಇಸ್ ಈಕ್ವಲ್ ಟು ಆನ್ಸರ್ ಪ್ಲಸ್ ಎಸ್ ಆಫ್ 2 ಅಂತ ಹೇಳ್ತೀನಿ. ನಾವು ಅದೇ ರೀತಿ ಆನ್ಸರ್ ಇಸ್ ಈಕ್ವಲ್ ಟು ಆನ್ಸರ್ ಪ್ಲಸ್ ಎಸ್ ಆಫ್ 1 ಅಂತ ಹೇಳಿ ಎಸ್ ಆಫ್ 0 ಅಂತ ಹೇಳ್ತೀನಿ. ಇವಾಗ ನೋಡಿ ಪ್ರಿಂಟ್ ಅಂತ ಹಾಕಿದಾಗ ಡಿ ಸಿ ಬಿ ಎ ಪ್ರಿಂಟ್ ಆಯಿತು. ಅಂದರೆ ಎವ್ರಿ ಟೈಮ್ ನಾನು ಆನ್ಸರ್ ಅಂತ ಕಾಲ್ ಮಾಡಿದಾಗ ಈಗ ಈ ಆನ್ಸರಲ್ಲಿ ಎಸ್ ಆಫ್ ಎ ಅಂದರೆ ಡಿ ಅನ್ನೋದು ಇದ್ದಿರುತ್ತೆ, ಆ್ಯಂಡ್ ಆನ್ಸರ್ ಆಫ್ ಇದರಲ್ಲಿ ನನಗೆ ಡಿ ಸಿ ಇರುತ್ತೆ, ಆಮೇಲೆ ಬಿ, ಆಮೇಲೆ ಸಿ. ಸೊ ಈ ಥರ ನಾವು ಆನ್ಸರ್ ಅನ್ನೋ ಎಂಟಿ ವೇರಿಯೇಬಲ್ನ ಶುರು ಮಾಡಿ ಆ ವೇರಿಯೇಬಲ್ಗೆ ಹೇಗೆ ಲೋಡ್ ಮಾಡ್ತೀವಿ ಅನ್ನೋದನ್ನ ನಾನು ತೋರಿಸಿದ್ದೆ. ಸರಿ, ಇದೆಲ್ಲ ಓಕೆ. ಇವಾಗ ನನಗೆ 3210 ಪ್ರಿಂಟ್ ಆಗಬೇಕು. 3210 ಹೆಂಗೆ ಪ್ರಿಂಟ್ ಆಗುತ್ತೆ ಅನ್ನೋದು ನೋಡೋಣ. ಅಂದರೆ ನಾನು ರೇಂಜ್ ಫಂಕ್ಷನಲ್ಲಿ 3210ನ ಪ್ರಿಂಟ್ ಮಾಡಬೇಕು. ಇಲ್ಲಿ ನಾವು ಮಾಡಿದ್ವಾ? ಸೊ ಇಲ್ಲಿ ಮಾಡಲಿಲ್ಲ. ಇವಾಗ ನೋಡಿ, ನಾವು ಇಷ್ಟೊತ್ತು ಫಾರ್ವರ್ಡ್ ಫಂಕ್ಷನ್ಸ್ ನೋಡ್ತಾ ಇದ್ವಿ, 0 1 2 3 0 1 2 3 ಅಂತ. ನಾನೀಗ ಏನು ಮಾಡ್ತೀನಿ, ಪ್ರಿಂಟ್ ಆಫ್ ಲಿಸ್ಟ್ ಆಫ್ ರೇಂಜ್ ಆಫ್, ನಾನು ರೇಂಜ್ ಆಫ್ ಇಲ್ಲಿ ವ್ಯಾಲ್ಯೂ ಏನಿದೆ ಇದನ್ನು ತಗೊಳ್ತೀನಿ ನಾನು ಫಸ್ಟ್, ಅಥವಾ ಜಸ್ಟ್ 4 ಅಂತ ತಗೊಳ್ತೀನಿ ಈಗ, ಆಮೇಲೆ ತೋರಿಸ್ತೀನಿ ನಿಮಗೆ. ರಿವರ್ಸ್ ಮಾಡಿಬಿಟ್ಟು ಆಮೇಲೆ ಹೋಗೋಣ. ಸೊ 1 2 3 ಬಂತು. ಈಗ ನಾನು ಇದನ್ನು ರಿವರ್ಸ್ ಮಾಡಬೇಕು ಅಂದರೆ -1 ಅಂತ ಹಾಕ್ತೀನಿ. ಸೊ ಎಂಟಿ ಬಂತು. ಯಾಕೆ ಎಂಟಿ ಬಂತು ಗೆಸ್ ಮಾಡಿ ನೋಡೋಣ. ಬಟ್ ನಾನು ರಿವರ್ಸ್ ಮಾಡಬೇಕು. ರಿವರ್ಸ್ ನಾನೀಗ ಹೇಗೆ ಮಾಡ್ತೀನಿ, ಹೆಂಗೆ ನೋಡಿ, ಅವಾಗಲಿಂದ ಯಾಕೆ ಇಲ್ಲಿ ನಿಮಗೆ ಸ್ಟಾರ್ಟ್ ವ್ಯಾಲ್ಯೂ ಎಂಡ್ ವ್ಯಾಲ್ಯೂ ಮೆನ್ಷನ್ ಮಾಡ್ತಿದ್ದೆ ಅಲ್ವಾ. ಸೊ ಈಗ ಇದರಲ್ಲೇನೆ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ರೇಂಜ್ ಆಫ್ 4, -1 ಅಂತ ಕೊಟ್ಟಿದ್ದಾಗ ಇದು ಎಂಟಿ ಬಂತು. ಯಾಕೆ ಅಂದರೆ ಈ ಥರ ನಾವು ಉಲ್ಟಾ ರಿವರ್ಸ್ ಮಾಡಬೇಕಾದ್ರೆ ನನ್ನ ಸ್ಟಾರ್ಟ್ ವ್ಯಾಲ್ಯೂ 4 ಅಂತ ಮೆನ್ಷನ್ ಮಾಡಬೇಕು. ಯಾಕೆಂದರೆ ನಾವು ಇಷ್ಟೊತ್ತು ಇಲ್ಲಿ ಇದ್ದಾಗ ಬೈ ಡಿಫಾಲ್ಟ್ 1 ತಗೊಳ್ತೀವಿ,
ಆಯಿತು. ನಾನು ಈ ಥರ ಮೆನ್ಷನ್ ಮಾಡಿದ್ರೆ ಬೈ ಡಿಫಾಲ್ಟ್ 1 ತಗೊಳುತ್ತೆ, -1 ಅದು ಕರೆಕ್ಟಾಗಿ ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ಟಾರ್ಟ್ ವ್ಯಾಲ್ಯೂ 4 ತಗೋಬೇಕು. ಆಮೇಲೆ ರಿವರ್ಸ್ ಬರಬೇಕಾಗಿರೋದ್ರಿಂದ ನಾನಿಲ್ಲಿ 0 ತಗೊಳ್ತೀನಿ, ಆಮೇಲೆ -1 ತಗೊಳ್ಳಿ. ಇವಾಗ ಆನ್ಸರ್ ಏನು ಪ್ರಿಂಟ್ ಆಗುತ್ತೆ ನೋಡಿ. ಸೊ ಇಲ್ಲಿ ಕಾಮ 0, ಇವಾಗ ಸ್ಟಾರ್ಟ್ ವ್ಯಾಲ್ಯೂ ಎಂಡ್ ವ್ಯಾಲ್ಯೂ -1 ಅಂದರೆ ರಿವರ್ಸ್ ಆಗುವಂತ. ಸೊ ಎಂಟರ್ 4 3 2 1 ಅಂತ ಪ್ರಿಂಟ್ ಆಯಿತು. ಆದರೆ ನನಗೆ ಬೇಕಾಗಿರೋದು 3 2 1 0. ಈ 3 2 1 0ನ ಹೆಂಗೆ ಪ್ರಿಂಟ್ ಮಾಡೋದು ಇವಾಗ? ಸೊ ಇದೇ ಲಿಸ್ಟ್ನ ತಗೊಳ್ಳೋಣ. ಇವಾಗ ಇಲ್ಲಿ ನಾನು ಸ್ಟಾರ್ಟ್ ವ್ಯಾಲ್ಯೂ 3 ಆಯ್ತಾ, ಈಗ ಪ್ರಿಂಟ್ ಮಾಡಿದ್ರೆ 3 2 1 ಬಂತು. ಆದರೆ ನನಗೆ ಬೇಕಾಗಿರೋದು 0, 3 2 1 0 ಬೇಕು. ನಾನೇನು ಮಾಡ್ತೀನಿ ಇವಾಗ, ಇಲ್ಲಿ ಬನ್ನಿ, ಈ 0 ಇದೆಯಲ್ಲ, ಇಲ್ಲಿ -1 ಅಂತ ಹಾಕ್ತೀನಿ. ಯಾಕೆ -1 ಹಾಕ್ತಿದ್ದೀನಿ ಅಂತಂದರೆ 3 ಫಸ್ಟ್ ವ್ಯಾಲ್ಯೂ 3 ಬಂದ್ಬಿಡತ್ತೆ. 3 - 1 2, ಓಕೆ, 2 - 1 1 1 ಮತ್ತೆ ಅಗೇನ್ ಇದು ಲೆಸ್ ದೆನ್ ಇದೆ, ಅದಕ್ಕೋಸ್ಕರ -1 ಮಾಡಿದಾಗ 0 ಬರುತ್ತೆ. ಸೊ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಹೋಗುತ್ತೆ ಎಲ್ಲನೂ ಕೂಡ. ಸೊ ಆವಾಗ 3 2 1 0 ಬಂತು. ಸೊ ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಯಾವಾಗ ನೀವು ಈ ಥರ ರೇಂಜ್ ಫಂಕ್ಷನ್ ಬರೀತೀರಾ, ರೇಂಜ್ ಆಫ್ 3 - 1 -1 ಅಂತ. ಸೊ ಫಸ್ಟ್ ವ್ಯಾಲ್ಯೂ ಏನು 3, 3 - 1 2, 2 - 1 1 ಅಂದರೆ ಆಲ್ರೆಡಿ -1 ಮೀಟ್ ಆಗೋಗಿದೆ. ಸೊ 3 2 1 ಅಂತಾನೆ, ಅಂದರೆ ಲೈಕ್ ಸರಿ, ಇಲ್ಲಿ ಏನಾಗುತ್ತೆ, ಎಕ್ಸ್ಕ್ಯೂಸ್ ಮೀ. ಸೊ ಇವಾಗ ಇಲ್ಲಿ 1 ಇದೆ, ಅಗೇನ್ -1 ಸ್ಟಿಲ್ ವಿ ಕ್ಯಾನ್ ಗೋ ಬಿಯಾಂಡ್ ಒನ್ಸ್ ಇನ್ -1 ಮಾಡಿದಾಗ 0 ಆಗುತ್ತೆ, ಅಥವಾ 1 - 1 ಮಾಡಿದಾಗ 0. ಅಗೇನ್ 0 -1 ಮಾಡಿದ್ರೆ ಅವಾಗ ನೆಗೆಟಿವ್ ವ್ಯಾಲ್ಯೂ, ನೆಗೆಟಿವ್ -1 ಬರುತ್ತೆ. ಅವಾಗ ಈ ವ್ಯಾಲ್ಯೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಆಲ್ಸೋ ಲೈಕ್ ಅದು ಇಟರೇಟ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಅರ್ಲಿಯರ್ ನಾವೇನು ಮಾಡಿದ್ವಿ, ರೇಂಜ್ ಆಫ್ 3 0 -1 ಈ ಥರ ಇದ್ದಾಗ ಏನಾಗುತ್ತೆ, 3 2 1 ಅಲ್ವಾ? ನೋಡಿ, ಅರ್ಲಿಯರ್ 3 2 1 ಪ್ರಿಂಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ 3 - 1 2, 2 - 1 1. ಸೊ 1 - 1 0 ಆಗ್ದಾಗ ಈ ಹೋಗುತ್ತೆ, ಅಂದರೆ ಲೈಕ್ ಇಟರೇಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 3 0 -1 ಅಂತ ಹಾಕ್ತೀವಿ, 3 2 1 ಅಂತ ಪ್ರಿಂಟ್ ಆಗುತ್ತೆ. ನಿಮ್ಗೆ 0 ಬೇಕು ಅಂದರೆ -1. ಈಗ ಫಾರ್ ಎಕ್ಸಾಂಪಲ್ ಇದನ್ನು ನಾನು -2 ಅಂತ ಹೇಳಿದ್ರೆ -1 ಕೂಡ ಪ್ರಿಂಟ್ ಆಗುತ್ತೆ. ಓಕೆ, ಅದು ಮ್ಯಾಚ್ ಆಗೋರು, ಅಂದರೆ ಈ ವ್ಯಾಲ್ಯೂ ಮೈನಸ್ ಆದಾಗ ಏನು ಫೈನಲ್ ವ್ಯಾಲ್ಯೂ ಇರುತ್ತೋ, ಅಂದರೆ ಇವೆರಡು ಕ್ಯಾನ್ಸಲ್ ಆದಾಗ ಏನು ವ್ಯಾಲ್ಯೂ ಬರುತ್ತೆ ಅದು 0 ಆಗಿರಬೇಕು ಅಷ್ಟೇ. ಸೊ ಅವಾಗ ಏನಾಗುತ್ತೆ ನೋಡಿ, ಈಗ -1 -1 0 ಆಗುತ್ತೆ, -1 ಅರ್ಲಿಯರ್ -1 0 ಆಗಬೇಕು, ಆ ಥರ. ಸೊ ಫೈನಲ್ ವ್ಯಾಲ್ಯೂ, ಈ ಲಾಸ್ಟ್ ವ್ಯಾಲ್ಯೂ ಏನು ಬರುತ್ತೆ, ಇದು ಈ ವ್ಯಾಲ್ಯೂ ಮೈನಸ್ ಮಾಡಿದ್ರೆ 0 ಬರಬೇಕು, ಆ ಥರ. ಸೊ ಇವಾಗ ಐ ಆಮ್ ಏಬಲ್ ಟು, ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಸೊ ನನಗೆ 3 2 1 0 ಬಂತು, ಇಲ್ಲಿ 3 2 1 0 ಬಂತು. ಈ 3 2 1 0ನ ಲೂಪ್ ಮೆನ್ಷನ್ ಮಾಡಬೇಕು. ಹೇಗೆ ಲೂಪಿಂಗ್ ಮಾಡೋದು ಇವಾಗ ನೋಡಿ, ನಮ್ಗೆ ಆಲ್ರೆಡಿ ಇವಾಗ ನಾನು ಹೇಳ್ತೀನಿ, S = ABCD ಅಂತ ಹಾಕಿದ್ದೀನಿ. ಇವಾಗ ಆನ್ಸರ್ ಅಥವಾ ಆನ್ಸರ್ ಅಂತ ಕೊಡಲ್ಲ, ರಿವರ್ಸ್ empty ಅಂತ ಒಂದು ಎಂಟಿ ಸ್ಟ್ರಿಂಗ್ನ ಬರೀತಾರೆ. ಈಗ ಫಾರ್ in ರೇಂಜ್ ಆಫ್ ನಾನು ಇದನ್ನ 4 ಅಂತ ಇದೆಯಲ್ಲ, ಈಗ ಇದೇ ವ್ಯಾಲ್ಯೂ ತಗೊಳ್ತೀನಿ, ಆಮೇಲೆ ಯು ಕ್ಯಾನ್ ಗೋ ಫಾರ್ -1, -1. ಈಗ ಪ್ರಿಂಟ್ ಆಫ್ ಬರೆಯಲ್ಲ ನಾನು ಏನು ಹೇಳ್ತೀನಿ, ರಿವರ್ಸ್ಗೆ ರಿವರ್ಸ್ ಪ್ಲಸ್ S ಆಫ್ I ಅಂತ ಹೇಳ್ತೀನಿ. ಇಲ್ಲಿ ಬಂದು ಪ್ರಿಂಟ್ ಆಫ್ ರಿವರ್ಸ್ ವ್ಯಾಲ್ಯೂನ ಹೇಳ್ತೀನಿ. ಸೊ ಇಲ್ಲಿ ಏನು ಹೇಳ್ತದೆ, ಔಟ್ ಆಫ್ ಬೌಂಡ್ ಅಂತ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ABCD 4 ವ್ಯಾಲ್ಯೂಸ್ನೇ, ಆದರೆ ಸ್ಟಾರ್ಟ್ ಆಗೋದು ಎಲ್ಲಿಂದ, 3 ಇಂದ ಸ್ಟಾರ್ಟ್ ಆಗಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸ್ಟಾರ್ಟ್ ಇಸ್ 3. ನೋಡಿ, DCBA ಪ್ರಿಂಟ್ ಆಯಿತು. ನೋಡಿ, ಎಕ್ಸ್ಪ್ಲೇನ್ ನಾವು ಹಿಂಗಾಯ್ತು.
ಸೊ ನಮಗೆ ಈ ರೇಂಜ್ ಫಂಕ್ಷನಲ್ಲಿ ಈ ರೇಂಜಲ್ಲಿ ಆಲ್ರೆಡಿ ಗೊತ್ತು ನನಗೆ ಏನು ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರೆ 3 2 1 0. ಐ ವ್ಯಾಲ್ಯೂ ಏನು ಮಾಡುತ್ತೆ, ಐ ಆಫ್ 3 ಅಂತ ಹೇಳಿದ್ರೆ ನನಗೆ ರಿವರ್ಸಲ್ಲಿ ಈ ಡಿ ವ್ಯಾಲ್ಯೂ ಸ್ಟೋರ್ ಆಗುತ್ತೆ, ಅವಾಗ ಡಿ ಸ್ಟೋರ್ ಆಗುತ್ತೆ. ಸೆಕೆಂಡ್ ವ್ಯಾಲ್ಯೂ 2 2 ಅಲ್ಲಿ ನನಗೆ ಸಿ ಆಮೇಲೆ ಬಿ ಆಮೇಲೆ ಎ. ಇವಾಗ ನಾನು ಪ್ರಿಂಟ್ ಆಫ್ ರಿವರ್ಸ್ನ ಮಾಡ್ತಾ ಇದ್ದೀನಿ ಆಯ್ತಾ. ಈ ರಿವರ್ಸ್ಗೆ ನಾನು ಇಂಕ್ರಿಮೆಂಟ್ ಮಾಡ್ತೀನಿ ಅಷ್ಟೇ. ಸೊ ಹೀಗೆ ರಿವರ್ಸ್ ಹೇಗೆ ಸಿಂಪಲ್ ಸ್ಟ್ರಿಂಗ್ನ ಹೇಗೆ ರಿವರ್ಸ್ ಮಾಡೋದು ಅಂದರೆ ಹೀಗೆ. ಬಟ್ ಇಲ್ಲಿ ನಾನು 3 ಈ ಥರ ಲೈಕ್ ನ್ಯೂಮರಿಕ್ ಡಿಫೈನ್ ಮಾಡ್ತೀನಿ, ಬಟ್ ಈ ಥರ ನಂಬರ್ಸ್ನ ನಾವು ಡಿಫೈನ್ ಮಾಡಬಾರ್ದು. ವಾಟ್ ಇಫ್ ಇಟ್ ಆಸ್, ಇವಾಗ ನೋಡಿ ಇದೇ ಕೋಡಿಗೆ ನಾನು ಹೋಗ್ತೀನಿ, ಇಲ್ಲಿ ಇ ಎಫ್ ಜಿ ಎಚ್ ಐ ಜೆ ಕೆ ಸಮ್ ಸ್ಟ್ರಿಂಗ್ನ ಕೊಡ್ತೀನಿ, ಎಂಟರ್ ಮಾಡಿ ಡಿ ಸಿ ಬಿ ಅಂತಲೇ ಮಾತ್ರ ಪ್ರಿಂಟ್ ಆಗುತ್ತೆ. ಯಾಕೆ ಡಿ ಸಿ ಬಿ ಪ್ರಿಂಟ್ ಆಗುತ್ತೆ, ಸ್ಟಾರ್ಟ್ ಮಾಡೋದು ಅಂತ. ಇವಾಗ ನಾನು ಹೇಗೆ ಇದನ್ನ ಡೈನಮಿಕ್ ಆಗಿ ಮಾಡ್ತೀನಿ, ಸೊ ಅವಾಗ ನೋಡಿ ದಿಸ್ ಇಸ್ ರಾಂಗ್. ಸೊ ನಾನು ಏನು ಮಾಡ್ತೀನಿ, ಅಲ್ಲಿ ಕಾಪಿ ದಿಸ್ ಗೈ ಅಗೇನ್ ಇಲ್ಲಿ ಹೋಗ್ತೀನಿ. ಇವಾಗ ಓಕೆ, ಇದು ಹಾಗೆ ಇರಲಿ. ನಾನು ಇಲ್ಲಿ ಹೇಳ್ತೀನಿ ಎನ್ ಅನ್ನೋ ವ್ಯಾಲ್ಯೂ ಅಲ್ಲಿ ಲೆಂತ್ ಆಫ್ ಎಸ್ನ ಸ್ಟೋರ್ ಮಾಡ್ತೀನಿ. ಲೆಂತ್ ಆಫ್ ಎಸ್ನ ಸ್ಟೋರ್ ಮಾಡಿದ್ಮೇಲೆ ಪ್ರಿಂಟ್ ಆಫ್ ಎನ್ ಅಂತ ಹಾಕ್ತೀನಿ, ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ. ನಾವು ಎಂಟರ್ 18 ಕ್ಯಾರೆಕ್ಟರ್ಸ್ ಇದೆ, 18 ಲೆಂತ್ ಇದೆ. ನಾವು ಇವಾಗ 18 ಇದೆ ಅಂತಂದರೆ ನನಗೆ ಈ ಎನ್ನನ್ನು ನಾನು ಏನು ಮಾಡ್ತೀನಿ, ಇಲ್ಲಿ n-1. ಯಾಕೆ n-1? ಬಿಕಾಸ್ ಸ್ಟಾರ್ಟಿಂಗ್ ವ್ಯಾಲ್ಯೂನ 18 ಅಂದರೆ 18 ಅಲ್ವಾ, 18 ವ್ಯಾಲ್ಯೂ ಆಲ್ವೇಸ್ n-1 ಅಲ್ವಾ, ಅದಕ್ಕೆ. ಸೊ n-1 ಆಮೇಲೆ -1, ಏಕೆಂದರೆ 0ವರೆಗೂ ಬೇಕು ನನಗೆ, ಆಮೇಲೆ -1. ಇವಾಗ ನಾನು ಪ್ರಿಂಟ್ ಮಾಡಿದ್ರೆ ನೋಡಿ ಇಲ್ಲಿ ಎ ಕೆ ಎಲ್ ಏನಿದೆಯಲ್ಲ ಅದೇನೆ ಪ್ರಿಂಟ್ ಆಯಿತು ರಿವರ್ಸ್ ಆಗಿ. ಸೊ ಈ ರೀತಿ ನಾವು ಸ್ಟ್ರಿಂಗ್ನ ಈಸಿಯಾಗಿ ರಿವರ್ಸ್ ಮಾಡ್ಬೋದು. ನೀವು ಇಷ್ಟೊಂದು ಸರ್ಕಸ್ ಮಾಡೋದನ್ನಲ್ಲ, ಇನ್ನೂ ಒಂದು ಸಿಂಪಲ್ ವೇ ತೋರಿಸ್ಲಾ ನಿಮಗೆ. ನೋಡಿ ಇದನ್ನ ನೋಡಿದ್ರೆ ಏನಕ್ಕೆ ಇವಾಗ ಇಷ್ಟು ಉದ್ದ ಮಾಡಿದ್ರಿ ಅಂತ ಕೇಳ್ತೀರ. ಆಯ್ತಾ, ನೋಡಿ ಇವಾಗ ಪ್ರಿಂಟ್ ಆಫ್ ಒಂದೇ ಲೈನಲ್ಲಿ ಬರಿತೀನಿ, ಜಸ್ಟ್ ಕೈಂಡ್ ಆಫ್ ಮ್ಯಾಜಿಕ್ ಅಷ್ಟೇ. ಸೊ ಆಯ್ತಾ, ಇದು ಇವಾಗ ಏನು ಈ ಥರ ಆಕ್ಸೆಸ್ ಇಂಡೆ ಅಂತ ಲೈಕ್ ಇದನ್ನ ಸ್ಲೈಸಿಂಗ್ ಅಂತ ಸ್ಲೈಸಿಂಗ್ ಟಾಪಿಕ್ ಬರುತ್ತೆ, ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಲ್ಲಿ ಏನು ಔಟ್ಪುಟ್ ಬಂತು, ನಾನು ಇಷ್ಟೊತ್ತು ಇದೇನು ಮಾಡಿದೆ ಅಲ್ವಾ, ಇಷ್ಟೊತ್ತು ಏನು ಔಟ್ಪುಟ್ ಬಂದಿದ್ದನ್ನು ನಾನು ವಿತಿನ್ ಲೈಕ್ ಸಿಂಗಲ್ ಲೈನಲ್ಲಿ ಮಾಡ್ಬೋದು. ಸೊ ಇಲ್ಲಿ ಯಾಕೆ ಹಿಂಗೆ ಬಂತು, ಈ ಸ್ಲೈಸಿಂಗ್ ಹೇಗೆ ವರ್ಕ್ ಆಗುತ್ತೆ ಅದು ನಾನು ಹೋಗ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ಫಾರ್ ನಾವು ಇದು ಕೂಡ ನಾವು ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಕಾನ್ಸೆಪ್ಟ್, ಸಿಂಪಲ್ ಆಗಿ ಹೇಳೋದಾದ್ರೆ ಆಯಿತಾ. ಸೊ ನಾವು ನೋಡಿ ಪ್ಯಾಲಿಂಡ್ರೋಮ್ ಅಂದರೆ ಏನು ಅಂತ ತಿಳ್ಕೊಳಕ್ಕೆ ಹೋಗೋಣ. ನೋಡಿ ಪ್ಯಾಲಿಂಡ್ರೋಮ್ ಅಂದರೆ ವೆರಿ ಸಿಂಪಲ್. ಓಕೆ ನೋಡಿ, ಏನು ಯಾರಾದರೂ ಗೊತ್ತಾ ಏನು ಪ್ಯಾಲಿಂಡ್ರೋಮ್ ಅಂದರೆ? ಸೊ ಪ್ಯಾಲಿಂಡ್ರೋಮ್ ಅಂದರೆ ಸಿಂಪಲ್, ನಾವು ಎಲ್ಲ ಕೂಡ ಇಂಟರ್ನೆಟಲ್ಲಿ ನೋಡಿದ ಮೇಲೆ ಗೊತ್ತಾಗಿದೆ ಪ್ಯಾಲಿಂಡ್ರೋಮ್ ಅಂದರೆ ಏನು ಅಂತ. ಬಿಕಾಸ್ ನಾನು ನಾರ್ಮಲ್ ಆಗಿ ಐ ಆಮ್ ನಾಟ್ ಫ್ರಮ್ ದಿಸ್ ಬ್ಯಾಕ್ಗ್ರೌಂಡ್, ಸೊ ಹಾಗಾಗಿ ಐ ಡೋಂಟ್ ನೋ. ಅಂಟಿಲ್ ಕೋಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆವರೆಗೂ ನನಗೆ ಗೊತ್ತಿರಲಿಲ್ಲ ಏನಪ್ಪ ಪ್ಯಾಲಿಂಡ್ರೋಮ್ ಅಂದರೆ. ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್ ನೋಡಿ, ಎ ಬಿ ಎ ಅಂತ ಮಾಡಿದ್ರೆ ಇದು ಒಂದು ಪ್ಯಾಲಿಂಡ್ರೋಮ್ ಸೀಕ್ವೆನ್ಸ್. ಅಂದರೆ ಹಿಂದೆಯಿಂದ ಓದಿದ್ರು ಒಂದೇ ವ್ಯಾಲ್ಯೂ ಬರಬೇಕು, ಮುಂದೆಯಿಂದ ಓದಿದ್ರು ಒಂದೇ ವ್ಯಾಲ್ಯೂ ಬರಬೇಕು. ಇಲ್ಲಿ ನೋಡಿ ಈ ಸೀಕ್ವೆನ್ಸಲ್ಲಿ ಟೋಟಲ್ ಅಂತ ROTOR ROTOR ಇದು ಒಂದು ಪ್ಯಾಲಿಂಡ್ರೋಮ್. ಈಗ 1 2 3 1 2 3 2 1 ಈ ಥರ ಫಾರ್ವರ್ಡಿಂದ ಓದಿದ್ರು ಒಂದೇನೆ, ಈ ಕಡೆ ಹಿಂಗೆ ಓದಿದ್ರು ಒಂದೇನೆ. ಸೊ ಹಾಗಾಗಿ ಈಗ ನಾವೇನು ಮಾಡಬೇಕು, ನೀವು ಕೊಡೋ ಸ್ಟ್ರಿಂಗು ಪ್ಯಾಲಿಂಡ್ರೋಮಾ ಅಲ್ವಾ ಅಂತ ಚೆಕ್ ಮಾಡಬೇಕು ಅಷ್ಟೇ, ಸಿಂಪಲ್. ಸೊ ಏನು ನಾನೇನು ಹೇಳ್ತಾ ಇದ್ದೀನಿ, ಈಗ ಸಪೋಸ್ ಈಗ ಕೇಕ್ ಇಸ್ ಈಕ್ವಲ್ ಟು EKAC ಅಂತ ಬರುತ್ತೆ. ದಿಸ್ ಇಸ್ ನಾಟ್ ಅ ಪ್ಯಾಲಿಂಡ್ರೋಮ್ ಅಲ್ವಾ, ದಿಸ್ ಇಸ್ ನಾಟ್ ಅ ಪ್ಯಾಲಿಂಡ್ರೋಮ್. ಸೊ ಹಾಗಾಗಿ ನಾವು ಫಸ್ಟ್ ಒಂದಷ್ಟು ಪ್ಯಾಲಿಂಡ್ರೋಮ್ಗಳನ್ನ ಚೆಕ್ ಮಾಡೋಣ, ಆಮೇಲೆ ನಿಮಗೆ ಕಂಫರ್ಟಬಲ್ ಆಗುತ್ತೆ. ನಾನು ಏನು ಮಾಡ್ತೀನಿ, ABA ಇದನ್ನ ರಿವರ್ಸ್ ಮಾಡಿದ್ರೆ ABAನೇ ಬರುತ್ತೆ, ಅಂದರೆ ದಿಸ್ ಈಸ್ ಅ ಪ್ಯಾಲಿಂಡ್ರೋಮ್. ಅಂದರೆ ಮುಂದೆಯಿಂದ ಹೋದ್ರೂ ಹಂಗೆ ಕಾಣಬೇಕು, ರಿವರ್ಸ್ ಲೈಕ್ ಈಗ ಮಿರರ್ ಮಾಡಿದಾಗ ಹೆಂಗೆ ವ್ಯಾಲ್ಯೂ ಕಾಣಿಸುತ್ತಲ್ಲ
ಆ ಥರ ಇದನ್ನು ಕೂಡ ಅಷ್ಟೇ. ಸೊ ಇವಾಗ ಎ ಬಿ ಬಿ ಎ ಇದೇನಾಗುತ್ತೆ ಪ್ಯಾಲಿಂಡ್ರೋಮ್ ಅಲ್ವಾ? ಸೊ ಎ ಬಿ ಬಿ ಏನೇ ಬರುತ್ತೆ. ಎಸ್, ಇಟ್ ಈಸ್ ಆಲ್ಸೋ ಪ್ಯಾಲಿಂಡ್ರೋಮ್. ಸೊ ನೀವು ನಿಮಗೆ ಯಾವ ಥರ ಡಿಫ್ರೆಂಟ್ ಪ್ಯಾಲಿಂಡ್ರೋಮ್ ಬರುತ್ತೆ ಒಂದ್ಸತಿ ನನಗೆ ಅಂದರೆ ಲೈಕ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಹಾಕಿ ನಿಮಗೆ ಯಾವ ಥರ ನೀವು ಇನ್ ರೆಗ್ಯುಲರ್ ವರ್ಡ್ಸ್ಗಳು ಪ್ಯಾಲಿಂಡ್ರೋಮ್ ಮಾಡುವಂಥದ್ದು, ಆಯಿತಾ? ಸೊ ಅದೇ ಥರ ಎ ಬಿ ಬಿ ಸಿ ಸಿ ಆಮೇಲೆ ನಾನು ಹೇಳ್ತೀನಿ ಬಿ ಬಿ ಎ ಅಂತ. ಸೊ ಇದನ್ನ ಹಿಂಗಿಂದ ಓದಿದ್ರು ಅಂದರೆ ಹಂಗಿಂದ ಓದಿದ್ರು ಒಂದೇ. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಅ ಪ್ಯಾಲಿಂಡ್ರೋಮ್. ಅದೇ ನಾನು ಎ ಬಿ ಸಿ ಡಿ ಇ ಎ ಅಂತ ಕೊಟ್ಟರೆ ಪ್ಯಾಲಿಂಡ್ರೋಮ್ ಅಲ್ಲ. ಎ ಮಾತ್ರ ಮ್ಯಾಚ್ ಆಗುತ್ತೆ, ಬಿ ಮತ್ತು ಇ ಮ್ಯಾಚ್ ಆಗಲ್ಲ. ಸೊ ಅದಕ್ಕೆ ಪ್ಯಾಲಿಂಡ್ರೋಮ್ ಅಲ್ಲ. ಸೊ ಇವಾಗ ನಮಗಿರೋ ನಾಲೆಡ್ಜ್ ಪ್ರಕಾರ ನಾವೇನು ಮಾಡೋಣ, ಒಂದು ಪ್ಯಾಲಿಂಡ್ರೋಮ್ ಈಗ ಪ್ಯಾಲಿಂಡ್ರೋಮ್ ಅಲ್ವಾ ಇದನ್ನ ಅಂತ ಚೆಕ್ ಮಾಡಬೇಕು. ರೈಟ್ ಆರ್ ರಾಂಗ್ ಅದ ಇದು ಪ್ಯಾಲಿಂಡ್ರೋಮಾ ಅಲ್ವಾ ಅಂತ ಹೇಳಬೇಕು. ಸೊ ಹಾಗಾದರೆ ನಾನು ಕೋಡ್ ಬರಿತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚೆಕಿಂಗ್ ದಿ ಪ್ಯಾಲಿಂಡ್ರೋಮ್. ಇವಾಗ ನೋಡಿ ಏನು ಸ್ಟ್ರಿಂಗು ಎಸ್ ಇಸ್ ಈಕ್ವಲ್ ಟು ನಾನು ಹೇಳ್ತೇನೆ ಎ ಬಿ ಎ ಅಂತ. ಸೊ ನಾನು ಹೇಳ್ತೀನಿ ಈಗ ನಮಗೆ ರಿವರ್ಸ್ ಸ್ಟ್ರಿಂಗ್ ಮಾಡೋದು ಕೂಡ ಗೊತ್ತಿದೆ, ಆ್ಯಂಡ್ ಅದೇ ರೀತಿ ರೇಂಜ್ ಫಂಕ್ಷನ್ ಯೂಸ್ ಮಾಡೋದು ಕೂಡ ಗೊತ್ತಿದೆ. ನಾನು ಹೇಳ್ತೀನಿ ಎನ್ ಆಫ್ ಇದನ್ನು ಲೆಂತ್ ಆಫ್ ಎಸ್ ಅಂತ ಹೇಳ್ತೀನಿ. ಲೆಂತ್ ಆಫ್ ಎಸ್ ಅಲ್ಲಿ ನನಗೆ ಲೆಂತ್ ಸ್ಟೋರ್ ಆಗುತ್ತೆ. ಇವಾಗ ನಾನು ಹೇಳ್ತೀನಿ ಫಾರ್ ಅದಕ್ಕೂ ಮುಂಚೆ ನಾನು ಫಸ್ಟ್ ರಿವರ್ಸ್ ಮಾಡ್ತೀನಿ. ರಿವರ್ಸ್ ಮಾಡಿಬಿಟ್ಟು ರಿವರ್ಸು ಮತ್ತು ನನ್ನ ಸ್ಟ್ರಿಂಗ್ ಎರಡೂ ಮ್ಯಾಚ್ ಆದರೆ ದೆನ್ ಇದು ಪ್ಯಾಲಿಂಡ್ರೋಮ್ ಅಂತ ಹೇಳ್ತೀನಿ. ಸೊ ರಿವರ್ಸ್ ಅಂತ ಹಾಕ್ಬಿಟ್ಟು ಈ ಥರ ಒಂದು ಎಂಟಿ ಸ್ಟ್ರಿಂಗ್ನ ಕೊಡ್ತೀನಿ. ಫಾರ್ ಐ ಎನ್ ರೇಂಜ್ ಆಫ್ ಎನ್ -1 -1. ಈಗ ಹೇಳ್ತೀನಿ ರಿವರ್ಸ್ ಇಸ್ ಈಕ್ವಲ್ ಟು ರಿವರ್ಸ್ ಪ್ಲಸ್ 1. ರಿವರ್ಸ್ ಪ್ಲಸ್ 1 ಆದಮೇಲೆ ನಾನು ಫಸ್ಟು ಪ್ರಿಂಟ್ ಆಫ್ ರಿವರ್ಸ್ ಅಂತ ಮಾಡ್ತೀನಿ. ಪ್ರಿಂಟ್ ಆಫ್ ರಿವರ್ಸ್ ಅಂತ ಬಂದಾಗ ಏನು ಹೇಳ್ತಾ ಇದೆ ಇಲ್ಲಿ, ಓನ್ಲಿ ಕನ್ಕ್ರೀಟ್ ಸ್ಟ್ರಿಂಗ್ ಅಂತ ಹೇಳ್ತಾ ಇದೆ. ಓಕೆ, ಸೊ ಇಲ್ಲಿ 1 ಅಲ್ಲ, ಇಲ್ಲಿ ಎಸ್ ಆಫ್ ಐ ಅಲ್ವಾ? ಸೊ ಇದನ್ನು ನೆಕ್ಸ್ಟ್ ಬ್ಲಾಕ್ಗೆ ತಗೊಳ್ಳೋಣ. ಓಕೆ, ಹಿಂಗೆ ಇರಲಿ. ಟೈಪ್ ಎರರ್ ಏನಕ್ಕೆ ಬಂತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಹಾಕ್ಕೊಳ್ತೀನಿ. ಇದರಲ್ಲಿ ಇದನ್ನು ಎಸ್ ಆಫ್ ಐ ಅಂತ ಹೇಳ್ತೀನಿ. ನಾವು ಪ್ರಿಂಟ್ ಮಾಡಿ ಎಗೇನ್ ಔಟ್ ಆಫ್ ರೇಂಜ್. ಸೊ ಎಗೇನ್ ಇಲ್ಲಿ ಲೆಂತ್ ಆಫ್ ಎಸ್ ಅಂತ ಕೊಟ್ಟಾಗ ಎನ್ನಿಂದ ಶುರು ಮಾಡಬಾರ್ದು, ಎನ್ -1 ಇಂದ ಶುರು ಮಾಡಬೇಕು. ಸೊ ಎ ಬಿ ಎ ಪ್ರಿಂಟ್ ಆಯಿತು. ಸರಿ, ಪ್ರಿಂಟ್ ಮಾಡಿದ್ದು ಓಕೆ. ನಾನು ಈಗ ಏನು ಮಾಡ್ತೀನಿ, ಇದು ಪ್ಯಾಲಿಂಡ್ರೋಮಾ ಇಲ್ವಾ ಅಂತ ಎಸ್ ಆರ್ ನೋ ಅಂತ ಹೇಳಬೇಕು. ಸೊ ಅದಕ್ಕೆ ನಾನು ಹೇಳ್ತೀನಿ ಇಲ್ಲೊಂದು ಇಫ್ ಕಂಡೀಷನ್ ಬರೀತೀನಿ. ನಿಮ್ಗೆ ಆಲ್ರೆಡಿ ಇಂಡೆಂಟೇಷನ್ ಗೊತ್ತಿದೆ. ಸೊ ಫಾರ್ ಲೂಪ್ ಆದಮೇಲೆ ನಾವೇನು ಕೊಡ್ತೀವಿ, ಇಲ್ಲಿ ಮುಗಿದ್ಮೇಲೆ ಮುಗೀತು ಫಾರ್ ಲೂಪ್ ಇಲ್ಲಿಗೆ. ನಾನು ಇಲ್ಲಿ ಮತ್ತೆ ಇಫ್ ಲೂಪ್ ಅಂತ ಹಾಕಿದರೆ ಈಗ ಮತ್ತೆ ಇಫ್ ಶುರುವಾಗಬೇಕು. ಇವಾಗ ಹೇಳ್ತೀನಿ ಇಫ್ ಎಸ್ ಇಸ್ ಈಕ್ವಲ್ ಟು ರಿವರ್ಸ್. ಇಲ್ಲಿ ಹೇಳ್ತೀನಿ ಎಸ್ ಇಟ್ಸ್ ಅ ಪ್ಯಾಲಿಂಡ್ರೋಮ್ ಅಂತ. ಇಲ್ಲ ಅಂತಂದರೆ ನೋ ಇಟ್ಸ್ ನಾಟ್ ಅ ಪ್ಯಾಲಿಂಡ್ರೋಮ್ ಅಂತ. ಇವಾಗ ನೋಡೋಣ ಎಂಟರ್. ಎಸ್ ಇಟ್ಸ್ ಅ ಪ್ಯಾಲಿಂಡ್ರೋಮ್ ಅಂತ ಬಂತು. ಈಗ ಸೇಮ್ ಎಕ್ಸಾಂಪಲ್ ನಾನು ಬೇರೆದಕ್ಕೆ ಕೊಡೋಣ. ಇಲ್ಲಿ ಎ ಬಿ ಎ ಸಿ ಡಿ ಇ ಎಫ್ ಅಂತ ಹೇಳ್ತೀನಿ. ನೋ ನಾಟ್ ಅ ಪ್ಯಾಲಿಂಡ್ರೋಮ್ ಅಂತ ಬಂತು. ಸೊ ಇದು ಪ್ಯಾಲಿಂಡ್ರೋಮಾ ಅಲ್ವಾ ಅಂತ ಈಸಿಯಾಗಿ ನಮಗೆ ಗೊತ್ತಾಯಿತು. ಸೊ ಹಾಗಾದರೆ ಒಂದು ಮೆಥಡ್ ನಾವು ಈಗ ಮಾಡಿದ್ದು. ಇನ್ನು ಲಾಜಿಕಲ್ ಆಗಿ ಫಾರ್ ಎಕ್ಸಾಂಪಲ್ ಒಬ್ಬ ಇಂಟರ್ವ್ಯೂಯರ್ ಬರ್ತಾನೆ, ಇಂಟರ್ವ್ಯೂ ಟೈಮಲ್ಲಿ ನೀವು ಈ ಥರ ಮಾಡಿ ತೋರಿಸಿದ್ದೀರಾ, ಬಟ್ ಅವ್ರು ಹೇಳ್ತಾನೆ ನಂಗೆ ಈ ಥರ ಬೇಡ, ಐ ವಾಂಟ್ ಇಟ್ ಇನ್ ಅ ಡಿಫ್ರೆಂಟ್ ವೇ ಅಂತ. ಅವಾಗ ಡಿಫ್ರೆಂಟ್ ವೇ ಅಂತ ಹೇಳಿದ್ರೆ ಯಾವ ವೇ ಅಲ್ಲಿ ನೀವು ಮಾಡಿ ತೋರಿಸ್ತೀರಾ? ಈಗ ನಾನು ಹೇಳಿದೆ ಜಸ್ಟ್ ಪ್ಯಾಲಿಂಡ್ರೋಮ್ ಮಾಡೋದನ್ನ ಇಲ್ವಾ ಅಂತ ಹೇಳಿದೆ, ಬಟ್ ನಾನು ಲಾಜಿಕ್ ಟ್ರೈ ಮಾಡಿ ಆಗಲಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಸೆಷನಲ್ಲಿ ನಾನು ತೋರಿಸ್ತೀನಿ ಏನು ಮಾಡಬೇಕು ಅಂತ. ಅಂದರೆ ಇದರಲ್ಲಿ ಇಟ್ಸ್ ನಾಟ್ ಅ ಪ್ಯಾಲಿಂಡ್ರೋಮ್ ಆಯ್ತಲ್ಲ, ನಾನೇನು ಹೇಳ್ತೀನಿ ಅಂದರೆ ಇವಾಗ ಲಾಜಿಕ್ ಏನು, ಇವಾಗ ಫೈನ್ ಪ್ಯಾಲಿಂಡ್ರೋಮ್ ಪ್ರೂವ್ ಮಾಡಿದ್ರೆ ಪ್ರೂವ್ ಆಯಿತು. ಕೋಡಿಂಗಲ್ಲಿ ಇದೇ ಥರ ಇರುತ್ತೆ ಅಂತ ಏನಿಲ್ಲ, ದೇರ್ ಆರ್ ಲಾಟ್ ಆಫ್ ಡಿಫ್ರೆಂಟ್ ವೇಸ್, ನೀವು ಹೇಗೆ ಬೇಕಾದ್ರೂ ಪ್ರಿಂಟ್ ಮಾಡ್ಬೋದು. ನಾನೀಗ ಹೇಳ್ತೀನಿ ಈಗ ಲಾಜಿಕ್, ಈಗ ನೆಕ್ಸ್ಟ್ ಇಂಟರ್ವ್ಯೂಲ್ ಏನು ಹೇಳ್ತಾನೆ, ನಂಗೆ ಹಿಂಗೆ ಬೇಡ, ಐ ವಾಂಟ್ ಇಟ್ ಇನ್ ಅ ಡಿಫ್ರೆಂಟ್ ವೇ ಅಂದಾಗ ಯಾವ ರೀತಿ ನೀವು ಕೋಡಿಂಗ್ ವೇನ ಥಿಂಕ್ ಮಾಡಿ ಮಾಡ್ತೀರಾ ಅಂತ. ಸೊ ನಾನಿಲ್ಲಿ ಹೇಳ್ತೀನಿ ಈಗ ಎ ಬಿ ಬಿ ಎ, ಇಲ್ಲಿ
ಫಸ್ಟ್ ನಾನು ಏನು ಮಾಡ್ತೀನಿ, ಎ ಮತ್ತು ಎನ ಮ್ಯಾಚ್ ಮಾಡ್ತೀನಿ. ಎ ಮತ್ತು ಎ ಮ್ಯಾಚ್ ಆದರೆ ನೆಕ್ಸ್ಟು ಬಿ ಮತ್ತು ಬಿಗೆ ಮ್ಯಾಚ್ ಆಗು ಅಂತ ಹೇಳ್ತೀನಿ. ಅಂದರೆ ಫಸ್ಟ್ ಇದನ್ನ ಮತ್ತು ಇದನ್ನ ಚೆಕ್ ಮಾಡ್ತೀನಿ. ಇನ್ನೊಂದು ಹೇಳಿ, ಪ್ಯಾಲಿಂಡ್ರೋಮಲ್ಲಿ ಏನಾಗುತ್ತೆ ಹೇಳಿ, ಪ್ಯಾಲಿಂಡ್ರೋಮಲ್ಲಿ ಎ ಬಿ ಬಿ ಎ, ಅದೇ ರೀತಿ ಎ ಬಿ ಸಿ ಸಿ ಬಿ ಎ ಬಿ ಸಿ ಡಿ ಡಿ ಸಿ ಬಿ ಎ, ಇವೆಲ್ಲ ಪ್ಯಾಲಿಂಡ್ರೋಮ್. ಈ ಥರ ಪ್ಯಾಲಿಂಡ್ರೋಮ್ ಚೆಕ್ ಮಾಡುವಾಗ ಈ ಸೈಡು ಈಕ್ವಲ್ ಆಗಿರಬೇಕು, ಈ ಸೈಡು ಈಕ್ವಲ್ ಆಗಿರಬೇಕು, ಈ ಸೈಡು ಈಕ್ವಲ್ ಆಗಿರಬೇಕು. ಇವಾಗ ನಾನು ಹೇಗೆ ಅಂದರೆ, ನಾನು ಲಾಜಿಕ್ ಹೇಳ್ತೀನಿ ಫಸ್ಟು, ನಾನು ನೆಕ್ಸ್ಟ್ ಸೆಷನಲ್ಲಿ ತೋರಿಸ್ತೀನಿ ನಿಮಗೆ. ಎ ಎ ಮ್ಯಾಚ್ ಆಗಬೇಕು, ಬಿ ಬಿ ಮ್ಯಾಚ್ ಆಗಬೇಕು. ನಾನು ಹೇಳ್ತೀನಿ, ಎ ಮ್ಯಾಚ್ ಆದಮೇಲೆ ಗೋ ಟು ನೆಕ್ಸ್ಟ್ ಕ್ಯಾರೆಕ್ಟರ್, ಬಿ ಬಿ ಮ್ಯಾಚ್ ಆದಮೇಲೆ ಗೋ ಟು ನೆಕ್ಸ್ಟ್ ಕ್ಯಾರೆಕ್ಟರ್, ಸಿ ಮ್ಯಾಚ್ ಆದಮೇಲೆ ಗೋ ಟು ನೆಕ್ಸ್ಟ್ ಕ್ಯಾರೆಕ್ಟರ್, ಡಿ ಮ್ಯಾಚ್ ಆದಮೇಲೆ ಎಸ್ ಇಟ್ಸ್ ಅ ಪ್ಯಾಲಿಂಡ್ರೋಮ್ ಅಂತ ಹೇಳಬೇಕು. ಓಕೆ, ಎಸ್ ಇಟ್ಸ್ ಅ ಪ್ಯಾಲಿಂಡ್ರೋಮ್ ಅಂತ. ಅದನ್ನು ಹೇಗೆ ಮಾಡ್ತೀರಾ? ಇಲ್ಲ ಅಂತ ಹೇಳಿದ್ರೆ, ಈಗ ಎ ಬಿ ಸಿ ಡಿ, ನಾನು ಇಲ್ಲಿ ಹೇಳ್ತೀನಿ ಇ ಬಿ ಸಿ ಎ ಅಂತ. ಎ ಮ್ಯಾಚ್ ಆಯಿತು, ಬಿ ಮತ್ತು ಸಿ ಬಂತು. ಓ, ಬಿ ಮತ್ತು ಸಿ ಬಂದರೆ ಫೇಲ್ ಅಲ್ವಾ, ಇಟ್ಸ್ ನಾಟ್ ಅ ಪ್ಯಾಲಿಂಡ್ರೋಮ್ ಅಲ್ಲ. ಅವಾಗ ನಾನು ಹೇಳ್ತೀನಿ ಇಟ್ಸ್ ನಾಟ್ ಅ ಪ್ಯಾಲಿಂಡ್ರೋಮ್ ಅಂತ ಹೇಳಿಬಿಟ್ಟು ಕ್ಲೋಸ್ ಮಾಡಬೇಕು, ಲೂಪ್ ಕ್ಲೋಸ್ ಮಾಡಬೇಕು. ಓಕೆ, ಇದು ಲಾಜಿಕ್. ಈ ಲಾಜಿಕ್ ಯೂಸ್ ಮಾಡಿ ಟ್ರೈ ಮಾಡಿ ನೋಡೋಣ ಎಷ್ಟು ಜನ ಟ್ರೈ ಮಾಡ್ತೀರಾ ಅಂತ. ಈ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನೋಡ್ತೀನಿ ಯಾವ ರೀತಿ ನೀವು ಮಾಡಿದ್ದೀರಾ ಅಂತ. ಆ್ಯಂಡ್ ಅದೇ ರೀತಿ ಡಿಫ್ರೆಂಟ್ ಪ್ಯಾಲಿಂಡ್ರೋಮ್ಸ್ನ ಇದು ಮಾಡಿ, ಆ್ಯಂಡ್ ನೀವು ಯಾವ ಥರ ಸ್ಟ್ರಿಂಗ್ನ ರಿವರ್ಸ್ ಮಾಡ್ತೀರಾ, ಜಸ್ಟ್ ಯಾವ್ಯಾವ ಮೆಥಡ್ಗಳಿದೆ ಜಸ್ಟ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನೀಗ ಈ ಮೆಥಡ್ನ ನೆಕ್ಸ್ಟ್ ಸೆಷನಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಹಾಗಾದರೆ ಸೊ ಈ ಸೆಷನಲ್ಲಿ ನಾವೇನು ಕಲ್ತ್ವಿ ಅಂತ ಹೇಳಿದ್ರೆ ಸಿಂಪಲ್. ನನಗೆ ಏನೇನು ಗೊತ್ತಾಯಿತು, ರಿವರ್ಸ್ ಸ್ಟ್ರಿಂಗ್ ಹೇಗೆ ಮಾಡೋದು, ರೇಂಜ್ ಫಂಕ್ಷನ್ನಿಂದ ಯೂಸ್ ಮಾಡಿ ರೇಂಜ್ನ ರಿವರ್ಸ್ ಆಗಿ ಹೇಗೆ ತೊಗೊಳ್ಳೋದು, ಆ್ಯಂಡ್ ಅದಾದಮೇಲೆ ಪ್ಯಾಲಿಂಡ್ರೋಮ್ ಅಂತ ಹೇಗೆ ಚೆಕ್ ಮಾಡೋದು. ಬಟ್ ನನಗೆ ಇವಾಗ ಈ ಲಾಜಿಕ್ ಬೇಡ, ನನಗೆ ಬೇರೆ ಲಾಜಿಕ್ ಬೇಕು. ಈಗ ನಾನು ಹೇಳಿದ್ನಲ್ಲ ಕೊನೆಗೆ ಲಾಜಿಕ್, ಆ ಲಾಜಿಕ್ ಯೂಸ್ ಮಾಡಿಕೊಂಡು ಹೇಗೆ ಬಿಲ್ಡ್ ಮಾಡೋದು ಅದು ನಾನು ನೆಕ್ಸ್ಟ್ ಸೀರೀಸಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋ ಸೀರೀಸಲ್ಲಿ. ಓಕೆ ಫೈನ್. ಹಾಗಾದರೆ ನಾಳೆ ನಾವು ಸೆಷನ್ಗೆ ನೋಡೋಣ. ಆ್ಯಂಡ್ ನಿಮಗೆ ಈ ಸೆಷನ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಐ ಟಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನಾದ್ರು ಡೌಟ್ ಬಂದರೂ ಕೂಡ ಕಮೆಂಟ್ ಹಾಕಿ. ಆ್ಯಂಡ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಅಲ್ಲಿ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಅಲ್ಲೂ ಕೂಡ ನೀವು ರೀಚ್ ಔಟ್ ಆಗ್ಬೋದು ನನಗೆ. ಸೊ ಅಲ್ಲೂ ಕೂಡ ನನ್ನ ನೋಟ್ಸ್ಗಳು ಎಲ್ಲನೂ ಕೂಡ ಲೈಕ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದ್ಯಾಟ್. ಆ್ಯಂಡ್ ಆ್ಯಸ್ ಯೂಶುವಲ್ ಗಿಟ್ಹಬಲ್ಲಿ ಆಲ್ರೆಡಿ ನೋಟ್ಸ್ ಇರುತ್ತೆ, ನೀವು ಅಲ್ಲಿಂದ ಕೂಡ ರೆಫರ್ ಮಾಡ್ಬೋದು. ಆ್ಯಂಡ್ ನಿಮಗೆ ವಿಜುವಲ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಆನ್ಲೈನ್ ಪೈಥಾನ್ ಆನ್ಲೈನ್ ಕಂಪೈಲರ್ ಇದೆಲ್ಲ, ಅಲ್ಲಿ ಕೂಡ ಇದನ್ನೇ ನೀವು ಎಕ್ಸಿಕ್ಯೂಷನ್ ಮಾಡಬಹುದು. ಓಕೆ, ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.